हे दुख देव नाम संतोखिया उतरे मन की भूख. ಹೇ ಪರಮಾತ್ಮನೇ, ನಾನು ಜಗತ್ತದಲ್ಲಿ ಬೇಡಿ ಎಷ್ಟೋ ಕಷ್ಟಪಟ್ಟು 84 ಲಕ್ಷ ಯೋನಿ ತಿರುಗಿ ಯುಗಾನುಯುಗ ಜನ್ಮ ಎತ್ತೆತ್ತಿ ಬಂದ. ಇದ್ರ ಕಾರಣ ಏನಂತಂದ್ರೆ ಬೇಡದಕ್ಕಾಗಿ. ಈಗ ನಿನ್ನಲ್ಲಿನೂ ಬಂದು ನಾನು ಏನು ಬೇಡಲಿ? ಜಗತ್ತ ಸಾಮಗ್ರಿ ಬೇಡ್ತೀನಿ, ಸಿರು ದುಃಖ ಅಂದೇ ದುಃಖ. ಮೊದಲೇ ನನಗೆ ತಲೆ ನೋವದ. ನಿನ್ನಲ್ಲಿ ನೀವು ಬಂದು ಅಂಥದ್ದೇ ಒಂದು ಬೇಡ್ತೀನಿ ಅಂದ್ರೆ ಮತ್ತೊಂದು ನೋವು ಬೇಡ್ದಂಗೆ ಆದಿತ್ತು. ದೇವನಾಮ ಸಂತೋಷಿಯ ಉತ್ತರೇ ಮನಕಿ ಭೂಕ್. ನನಗೆ ಇನ್ನೊಂದೇನೂ ಬೇಕಾಗಿಲ್ಲ, ನಿಂದು ಸಂತೋಷವಾದಂತಹದ್ದು ನಾನು ಕೊಟ್ಟು ಬಿಡು. ನನಗೆ ನನ್ನ ಹೃದಯದಲ್ಲಿರ್ತಕ್ಕಂತಹ ಬೇಕು ಅನ್ನೋದು ಭಾವವೇ ಹೋಗ್ಲಾರ್ದು. ಇಂಥದ್ದು ಕೊಡು. ಮತ್ತೆ ತಿರುಗಿ ಏನಾದ್ರು ಬೇಡೋದೇ ಕಲಿಯೋದು ಏನು? ಗುರುವಿನಲ್ಲಿ ನೀವು ಹೋಗಿ ಮತ್ತೆ ಬೇಡಬೇಕಾದ್ರೆ ಗುರುವಿನಲ್ಲಿ ಯಾಕೆ ಹೋಗಬೇಕು? ಸದ್ಗುರು ಪರಮಾನಂದವ ಕೊಡಬಲ್ಲ ಗುರುವರಿಯನಲ್ಲಿ ಪ್ರಪಂಚದ ಪದಾರ್ಥಾನಂದವ ಬೇಡುವ ಬೇತಾಳರ ಪರಮಾನಂದವ ಕೊಡಬಲ್ಲ ಗುರುವರಿಯನಲ್ಲಿ ಪ್ರಪಂಚದ ಪದಾರ್ಥಾನಂದವ ಬೇಡುವ ಬೇತಾಳರ ನೀನುಂಬಿ ಪ್ರಾಪಂಚಿಕಾನಂದ ಕ್ಷಣಿಕ ಪಾರಮಾರ್ಥಾನಂದ ಶಾಶ್ವತ ಅರಸನ ಕಂಡು ಅದಕ್ಕೆ ಕೇಳಿದಂತಾಯಿತಯ್ಯ ಶಾಶ್ವತ ಪದ ಬೇಡು ನಮ್ಮ ಅಖಂಡೇಶ್ವರನಲ್ಲಿ. ಇನ್ನು ಗುರುವಿನಲ್ಲಿ ಹೋಗಿ ನಾವು ಪ್ರಪಂಚ ಸಾಮಗ್ರಿನೇ ಬೇಡಿದ್ದಾದ್ರೆ ರಾಜನಲ್ಲಿ ಹೋಗಿ ಏನೇ ಸ್ವಾಮಿ ಅರಿಕೆ ಹೋಳ್ಕೊಡ್ರಿ ಏನಿಲ್ಲ. ಇನ್ನು ರಾಜ್ಯನಲ್ಲಿ ಹೋಗಿ ಅರಿಕೆ ಹೋಳ್ಬೇಡದು ಏನು? ಯಾಕೆಂದ್ರೆ ಗುರು ಸಮರ್ಥ. ನಿನಗೆ ಮುಕ್ತನ ಮಾಡತಕ್ಕಂತಹ ಶಕ್ತಿ ಅವನಲ್ಲಿ ಉಂಟು. ಅವನಲ್ಲಿ ಅದು ಹೋಗಿ ಬೇಡೋದು ಬಿಟ್ಟ ಇವನು ಯಾವುದು ಪ್ರಪಂಚದ ಸಾಮಗ್ರಿ ಬೇಡ್ಬಿಟ್ಟ. ಏನ್ರಿ ಸ್ವಾಮಿ ನನ್ನ ಅಂಗಡಿ ನಡೆಯುವಲ್ದು, ಏನಾದ್ರೂ ನಿಂಬಿಕಾಯಿ ಆಗಲಿ ಯಂತ್ರಪಂತ್ರ ಆಗಲಿ ಕಟ್ರಿ ತಂದ ನಮ್ಮ ಅಂಗಡಿ. ಆ ನಿಂಬಿಕಾಯದಿಂದ ಅಂಗಡಿ ನಡಿಬೇಕಾದ್ರೆ ನಿಂಬಿ ತೋಟದವನಿಗೆ ಏನು ಸಿಗ್ಬೇಕಾಗಿತ್ತು? ಇವೆಲ್ಲ ಸುಳ್ಳು ಠಕ್ಕ ಮೋಸ. भजन गए कोई जो ಪ್ರಪಂಚದವರು ಸಂತೋಷ ಆಗುವುದು ಎದರಲ್ಲಿ ಅಂದ್ರೆ ಧನದ್ರವ್ಯ ಮತ್ತು ಪ್ರಪಂಚದ ಭೋಗ ಮತ್ತು ದೊಡ್ಡ ಸ್ತನಿಕೆ ಇಷ್ಟು ಸಿಕ್ಕರೆ ಪ್ರಪಂಚದ ಪ್ರಾಣಿಗಳು ಸಂತೋಷ ಆಗಿಬಿಡ್ತಾರೆ. ಅವ್ರಿಗೆ ಮತ್ತೆ ಇನ್ನೊಂದೇನು ಬೇಕಾಗಿಲ್ಲ. ಇನ್ನು ಪರಮಾತ್ಮನ ಸಂತೋಷ ಆಗಬೇಕಾದ್ರೆ ಏನು ಬೇಕು? ಭಜನ ಕರ್ ಭಜನ ಕರ್ ಭಜನ ಕರ್ ರಾಮ ಭಜನ ರಾಮ. ನೀನೇನದಂದ್ರೆ ಆ ಪರಮಾತ್ಮನಿಗೆ ಸಂತೋಷ ಮಾಡಬೇಕಾದ್ರೆ ಆಹೋ ರಾತ್ರಿ ಆ ಪರಮಾತ್ಮನ ಚಿಂತನೆ ರೂಪವಾದಂತ ಭಜನೆ ಮಾಡು. ಭಜನೆ ಅಂದ್ರೆ ನಾವು ಏಕನಾಥ್ ಕಾಯಿ ತಾಳ ಮದ್ದಲಿ ಹಾರ್ಮೋನಿಯಂ ಪೇಟಿ ವಗೇರೆ ತಗೊಂಡು 28 ಕೂಡಿ ಅಂದು ಭಜನೆ ಮಾಡೋದು. ಅವು ಭಜನೆ ಅಲ್ಲ, ಇವು ಇನ್ನೊಬ್ರಿಗೆ ಯಾರಿಗಾರೆ ತೋರಿಸೋದಕ್ಕಾಯ್ತು.
ನೀನು ಹೃದಯದಿಂದ ಯಾವತ್ತೂ ಆ ಪರಮಾತ್ಮನ ಚಿಂತನೆ ಮಾಡು. ಚಿಂತನೆ ಮಾಡ್ತಾ ಏನಾಗ್ತದಂದ್ರೆ ಪರಮಾತ್ಮನೇ ನಿನ್ನ ರೂಪ ಆಗ್ತಾನೆ, ನೀನೇ ಅವನ ರೂಪ ಆಗ್ತಾನೆ. ಅವಾಗ ಪರಮಾತ್ಮ ಪ್ರಸನ್ನನಾಗ್ತಾನೆ. ಇಂಥ ಭಜನೆ ಮಾಡು. प्रेम गई सोई जो और ले निर्भय राम को चिन्ह जो काम सिंधी. ಒಂದೇ ಪ್ರೇಮದ ನೀನು ಭಜನೆ ಅಥವಾ ಪರಮಾತ್ಮನ ಚಿಂತನೆ ಮಾಡುವ ಕಾಲದಲ್ಲಿ ನಿನ್ನ ಹೃದಯ ಪ್ರೇಮಕ್ಕೆ ನೀನೇ ವಿಚಾರ ಮಾಡು. ನಿನ್ನ ಪ್ರೇಮ ಎದರಲ್ಲಿದೆ ಮತ್ತು ನೀನು ಯಾರು ಭಜನೆ ಮಾಡ್ತೀಯ ಅದು ನೀನು ವಿಚಾರ ಮಾಡು. ನಮಗೆ ಗೊತ್ತಾಗಬಹುದು ನಮ್ಮ ಪ್ರೇಮ ಏನದಂದ್ರೆ ಪ್ರಪಂಚದಲ್ಲದ. ನಾನು ಸುಮ್ಮನೆ ಭಜನೆ ಮಾಡ್ಕೊಟ್ಟು ಕೂತೀನಿ ಒಣ ಠೊಣ ಅನ್ನೋದು ಗೊತ್ತಾಗಬಹುದು. ಯಾಕಂದ್ರೆ ನಿನ್ನ ಹೃದಯ ಪ್ರೇಮ ಪ್ರಪಂಚದಲ್ಲದ ಮತ್ತು ನೀನು ಭಜನೆ ಕೂತಿದ್ದಿ. ಅದು ಯಾವುದು ಬರೀರಿ ಪುಕ್ಸಟ್ಟೆ ಅಂತ. ಮದುಮಗನು ಇರಲಾರ್ದಂಥದ್ದು ಲಗ್ನ. ಅತ್ಲಾಗಿಂದ ಬೀಗರ ನೆಂಟರು ಬಂದು ಇತ್ಲಾಗಿನ ಬೀಗರ ನೆಂಟರು ಹೋದು. ಅಲ್ಲಿ ನೋಡ್ಬೇಕಾದ್ರೆ ಮದುಮಗನೇ ಇಲ್ಲ. ಹಾಗೆ ಏನದಂದ್ರೆ ಇವನು ಬೇಕಾದಷ್ಟು ಸರಂಜಾಮೆಲ್ಲ ಮಾಡ್ದ, ಕಣ್ಣು ಮುಚ್ಚಿಕೊಂಡು ಕೂತ, ಟೈಮ್ನು ಕೊಟ್ಟ, ಏನೇನು ಮಾಡ್ದ. ಒಳಗೆ ನೋಡಿದ್ರೆ ಮದುಮಗ ಇಲ್ಲ, ಬರೀ ಇವೇ ಬೀಗರ ನೆಂಟ್ರಿ. ಅಲ್ಲಿ ಏನು ಬೇಕಾಗಿದೆ ಅಂದ್ರೆ ನಿನ್ನ ಚಿತ್ತ ಮತ್ತು ಆ ಪರಮಾತ್ಮನ ಪ್ರೇಮ ಎರಡೂ ಒಂದಾಗಬೇಕು. ಒಂದಾಗಿ ಆ ಪರಮಾತ್ಮನ ಚಿಂತನೆ ಮಾಡಿದ್ದಾದ್ರೆ ಪರಮಾತ್ಮನ ಅಂತರದಲ್ಲೇ ಪ್ರೇಮ ರೂಪವೇ ಪರಮಾತ್ಮನ. ಜೈ करे फायदा कुछ नहीं बढ़त गई ब्याज दिन मूल ಏನು ಹೊರಗೆ ನೀನು ಬೇಕಾದಷ್ಟು ಭಕ್ತ ನೆನೆಸ್ಕೋಬೇಕಂತ ಹೇಳಿ ತೋರಿಸುವ ಭಕ್ತಿ ಬೇಕಾದಷ್ಟು ಮಾಡಿದೆ. ರುದ್ರಾಕ್ಷ ಮಾಲೆನೂ ಹೈಕೊಂಡಿ, ಜಡೆಗಳನ್ನು ಬೆಳೆಸ್ಕೊಂಡಿ, ಭಸ್ಮ ಲೇಪನೂ ಮಾಡಿಕೊಂಡಿ, ಬಟ್ಟೆ ಬರೆ ಆದಿಗಳನ್ನು ತ್ಯಜಿಸದಿ. ಯಾವತ್ತೂ ಏನದಂದ್ರೆ ಮುಖದಿಂದ ಆ ಪರಮಾತ್ಮ ನಾವು ಉಚ್ಚಾರ ಮಾಡ್ದಂಗೂ ಮಾಡ್ದಿ. ಪರಂತು ಒಳಗೆ ಏನದಂದ್ರೆ ಖಾಲಿ ಜಗತ್ತು ವಾಸನ. ಮ್ಯಾಗ ಶರೀರಕ್ಕೆ ಭಕ್ತನ ಮಾಡ್ದಿ, ಮನಸ್ಸೇನದಂದ್ರೆ ಜಗತ್ ರೂಪವೇ ಅದು. ಅಂದ್ರೆ ನಿನಗೆ ಹೇಗೆ ಆ ಪರಮಾತ್ಮನು ಒಲ್ದಾಗ ಅದರಂತೆ ನೀನೇನದಂದ್ರೆ ಹೊರಗಿನ ಡಂಬ ಭಕ್ತಿ ಬಿಟ್ಟು ಬಿಡು. ಜನರು ಮೆಚ್ಚುತ್ತ ನಿನ್ನ ಕೈಲಾಸಕ್ಕೆ ಕೊಯ್ಯುವಾರೆ. ಜನರು ಮಹಾಭಕ್ತನು ಮಹಾ ದೊಡ್ಡ ಸ್ವಾಮಿ ಅಂತ ಹೇಳಿ ನಿನಗೆ ಕೊಂಡಾಡಿ ನಿನಗೆ ನಮಸ್ಕಾರ ಮಾಡಿದ್ರು ಸಹಿತ ಈ ಜನರಿಂದ ನೀನು ಕೈಲಾಸಕ್ಕೆ ಹಾದಿಯ ಹೇಗೆ? ಮನಸ್ಸಿನಿಂದ ಹೋಗಬೇಕಾಗ್ಯದ. ಮನಸ್ಸು ಓಡಾಡಲಾರದೆ, ವಿಷಯಾಸಕ್ತ ಆಗಲಾರದೆ, ಕೇವಲ ಆ ಪರಮಾತ್ಮನ ಪ್ರೇಮದಲ್ಲಿ ಮಗ್ನ ಇದ್ದದ್ದಾದ್ರೆ ನಿನ್ನ ಭಕ್ತಿ ಮುಂದರಿತು ನಡೀತು ಅಂತ ತಿಳಿ. ಇಲ್ದಿದ್ರೆ ಬರೆದು ಪುಕ್ಕಟ್ಟೆ. मान सबकी करे चिन्ह की पड़े प्रेम बिन स्वाद कहो काकी पिंगे. ಬೇಕಾದಷ್ಟು ದೊಡ್ಡ ಭಕ್ತನಂದು ಪೇಪರ್ದಲ್ಲಿಯೂ ಸಹಿತ ಜಾಹೀರಾಯಿತು. ಪ್ರಪಂಚವೇ ಆತನಿಗೆ ಭಕ್ತನಂತ ಹೇಳಿ ಟೈಟಲ್ ಕೊಟ್ಟರು. ಪರಂತು ಒಳಗೆ ಆ ಪರಮಾತ್ಮನ ಕಬೂಲು ಇರಲಾರದೆ ಇದ್ದ ಪಕ್ಷದಲ್ಲಿ ನಿನ್ನ ಭಕ್ತಿ ಎಲ್ಲಿ ಮುಟ್ಟು ವಿಚಾರ ಮಾಡಿ. ಈ ಭಕ್ತಿದಿಂದ ನಿನಗೆ ಮತ್ತೆಷ್ಟು ಅಪಮಾನ ಮತ್ತು ಹಾನಿ ಆಗಬಹುದು, ಲಾಭ ಆಗಲಿಕ್ಕಿಲ್ಲ. ಹೇಗೆ ಒಬ್ಬ ಬ್ರಾಹ್ಮಣ ಬಾಲ್ಯಾವಸ್ಥೆಯಲ್ಲಿ ವಿದ್ಯೆನೇ ಕಲೀಲಿಲ್ಲ. ಅವ್ರ ತಾಯಿ ತಂದೆ ಎಷ್ಟೋ ಜಬರ್ದಸ್ತಿ ಮಾಡಿ ಸ್ಕೂಲ್ದಲ್ಲಿ ಕಳಿಸಿದ್ರೂ ಸಹ ಇವನು ಪಾಟಿ ದಪ್ತರ ಸ್ಕೂಲ್ದಲ್ಲಿ ಇಡೋದು, ಇವನು ಎತ್ಲಾಗೂ ಓಡಾಡಿ ಊಟದ ಟೈಮಿಗೆ ಹೋಗೋದು, ಊಟ ಮಾಡೋದು, ಹಾಗೆ ಕಾಲ ಕಳೆದ.
ಮುಂದೆ ಯೌವನ ಅವಸ್ಥೆ ಬಂತು. ಬಂದ ಕೂಡಲೇ ಲಗ್ನದ ವ್ಯವಸ್ಥಾನೂ ಆಯಿತು. ಅತ್ಲಾಗಿತ್ಲಾಗ ಸುಳ್ಳು ಹೇಳಿ ಇವನೇನದಂದ್ರೆ MA ಪಾಸ್ ಆಗ್ಯಾನ, ಮತ್ತು ಅಲ್ಲಿ ನೌಕರಿ ಹತ್ತೋದದ ಇಲ್ಲಿ ನೌಕರಿ ಹತ್ತೋದದ ಅಂಥೇಳಿ ಅದು ಇದು ಎಲ್ಲ ಹೇಳಿ ಏನೋ ಒಂದು ಲಗ್ನ ಆಯಿತು. ಆದ ನಂತರ ಮೊದಲನೇ ಟೈಮ್ ಅತ್ತಿ ಮನೆಗೆ ಹೋಗೋದು ಬಂತು. ಇವನು ಒಳ್ಳೆ ಸಂತೋಷವಾಗಿ ಅತ್ತಿ ಮನೆಗೆ ನಡೆದ. ಒಳ್ಳೆ ಡ್ರೆಸ್ಗೆ ಚೆನ್ನಾಗಿ ಹಾಕೊಂಡ್ರು, ಒಳ್ಳೆ ಕಲ್ತವ್ರಂಗೆ ಸೂಟ್ ಬೂಟ್ ಟೋಪಿ ಹೆಟ್. ಅಲ್ಲಿ ಅಕಸ್ಮಾತ್ ಇವನು ಕೂತು ಕಾಲದಲ್ಲಿ ಎಲ್ಲಿದು ಒಂದು ಲೇಟರ್ ಬಂತು. ಮನೆಗೆ ಯಾರು ಗಂಡು ಮಕ್ಕಳು ಇದ್ದಿದ್ದಿಲ್ಲ, ಈತನೇ ಕೂತಿದ್ದ. ಮನೆಯಾಗಿದ್ದಂಥವ್ರು ಏನದಂದ್ರೆ ಅತ್ತಿ ಅವರು ಇವರು ಎಲ್ಲರೂ ಕೂಡಿ, ಏನ್ರಿ ಮತ್ತಿದು ಎಲ್ಲಿದು ಒಂದು ಟಪಾಲ್ ಬಂದದ, ಇದು ನೋಡ್ರಿ. ಇವನಿಗೆ ಕರಿ ಅಕ್ಷರ ಎಮ್ಮಿ ಸಮಾನ. ಅದು ಟಪಾಲ್ ಹರಿದ ಎದುರು ಇಟ್ಕೊಂಡು ಅಳುವುದಕ್ಕೆ ಶುರು ಮಾಡ್ದ. ಕಣ್ಣನ್ನು ನೀರು ಸುರಿಲಿಕ್ಕೆ ಶುರುವಾದು. ಅವಾಗ ಮೊದಲೇ ಹೆಣ್ಮಕ್ಳು ಒಬ್ಳು ಯಾರೇ ಅಳುತ್ತಿದ್ರು ಇನ್ನೊಂದು ಬಂದು ಅವನು ಶುರು ಮಾಡವೆ. ಆ ಹಳೆ ಅಳುವುದು ನೋಡಿ ಅವರಿಗೇನು ವಿಚಾರ ಉತ್ಪತ್ತಿ ಆಯಿತು, ಎಲ್ಲಿದೋ ಒಂದು ದುಃಖದ್ದು ಸಮಾಚಾರ ಬಂದದೋ ಏನೋ, ನಮ್ಮ ಹಳೇದೇರು ನಮಗೆ ಹೇಳಲಾರ್ದ ಪಕ್ಷದಲ್ಲಿ ಎಷ್ಟು ತಮ್ಮಷ್ಟಕ್ಕೆ ತಾನೇ ದುಃಖ ಪಡಿತಾರೆ ಅಂಥೇಳಿ ಇವರು ಅಳುವುದಕ್ಕೆ ಶುರು. ಮನೆಯೆಲ್ಲ ಗೋಳಿಟ್ಬಿಟ್ಟು ಅಷ್ಟರಲ್ಲಿ ನೆರೆ ಹೊರೆ ಅವರು ಇವರು ಎಲ್ಲರೂ ಬಂದರು. ಅಕಸ್ಮಾತ್ ಇದು ಏನು ಮಾತಾ, ಏನೂ ಇದ್ದಿದ್ದಿಲ್ಲ, ಹೀಗಾಗ್ಲಿಕ್ಕೆ ಕಾರಣ ಏನಂತ ಹೇಳಿ ಎಲ್ಲರೂ ಬಂದರು. ಅದರಲ್ಲಿ ಗಂಡಸರು ಕೂಡಿದ್ರು. ಯಾಕೆ ಅಳುವುದು, ಏನು ಕಾರಣ? ಏನಿಲ್ರಿ ಸ್ವಾಮಿ, ಏನಾಯ್ತು ಏನು ಇಲ್ಲ, ಇಷ್ಟೇನದಂದ್ರೆ ನಡೆದಿದ್ದು ಗಲಾಟೆ, ಯಾಕೆ ಅಳುವುದು, ಏನು ಹೇಳಬೇಕು ಅಂದ್ರೆ, ಎಲ್ಲಿದೋ ಟಪಾಲ್ ಬಂದಿತ್ತು, ಮತ್ತು ನಮ್ಮ ಹಳೇದೇರಿಗೆ ನಾವು ಕೊಟ್ಟೆವು. ಅವ್ರು ಓದಿ ಏನು ಹೇಳಲಾರ್ದೆ ಅಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅದರಲ್ಲಿ ಏನು ಬರ್ತದೋ ಏನು ಅಂತ ಹೇಳಿ ನಾವು ಅಳುತ್ತೇವು. ಆವಾಗ ಆ ಟಪಾಲ್ ನೋಡಿದ್ರು, ಏನೂ ಇಲ್ಲ, ಇಲ್ಲಿ ಕುಶಲ ಅಲ್ಲಿ ಕುಶಲ, ಸಂತೋಷ. ಅವಾಗ ಹಳೆ ಕೇಳಿದ್ರು, ಯಾಕ್ರಿ ಹಳೆದೇವ್ರೆ ಈ ಪ್ರಕಾರ ನೀವು ಹತ್ರಿ, ಇದ್ರ ಕಾರಣ ಏನು? ಅವಾಗ ಹಳೆ ಏನಂತಾನೆ, ನಾನು ಪ್ರಾರಬ್ಧಕ್ಕೆ ಹತ್ತು, ನಾನು ಮೊದಲಾಗೆ ವಿದ್ಯಾ ಕಲಿತಿದ್ದಾದ್ರೆ ಇಂಥ ಅಪಮಾನ ಸ್ಥಿತಿ ಬರ್ತಿದ್ದಿಲ್ಲ ಅಂಥೇಳಿ ನಾನು ಪ್ರಾರಬ್ಧಕ್ಕೆ ನಾನು ಹತ್ತ. ಹೀಗೇನದಂದ್ರೆ ಹೊರಗೆ ಭಕ್ತನಾಗಿ ಬೇಕಾದಷ್ಟು ನಾವು ಏನಾದ್ರೂ ಮಾಡಬಹುದು. ಯಮದೂತರು ಒದ್ದು ಒಯ್ಯೋ ಕಾಲದಲ್ಲಿ ಅಳ್ಕೋತ ಹೋಗೋದೇ ಬರ್ತದೆ ನಮ್ಮ ಹಣೆ ಬಾರ. ಅದಕ್ಕೆ ನೀವು ಮೊದಲೇ ಜಾಗೃತ ಆಗಿರ್ಲಿ. ಯಾವ ಪದಾರ್ಥದಲ್ಲಿಯೂ ನಿನ್ನ ಪ್ರೇಮ ಇರದೇ ಹೋದ ಪಕ್ಷದಲ್ಲಿ ಅದರ ಸ್ವಾದವೇ ನಿನಗೆ ಗೊತ್ತಾಗುವುದಿಲ್ಲ. ಯಾವುದರಲ್ಲಿ ನಿನ್ನ ಪ್ರೇಮದೋ ಅದೇ ಸ್ವಾದ. ಆ ಪರಮಾತ್ಮನಲ್ಲಿ ನಿಂದು ನಿಜವಾಗಿದ್ದು ಪ್ರೇಮ ಇದ್ದದ್ದಾದ್ರೆ ಅದು ನಿನಗೆ ಸ್ವಾದ ರೂಪವಾಗಿ ಕಾಣಬಹುದು. ಆದ್ರೆ ಏನೂ ಇಲ್ಲ ಅದರಲ್ಲಿ ಬರೆಯದೆ. अजब अजरत का
ಖಿಲ ಬೂಟೆ. ಏನು ಮದಿಮಗ ಮನೆಯಲ್ಲಿಲ್ಲ, ಇವಳೇನ ಎಲ್ಲ ಒಡವೆ ವಸ್ತ್ರ ಶೃಂಗಾರ ಮಾಡಿಕೊಂಡು ಅದು ಲಗ್ನದಲ್ಲಿ ಸುರ್ಗಿ ಅಂತ ಸುತ್ತಾರೆ. ಇವಳು ಸುಮ್ಮನೆ ಸುರ್ಗಿ ಸುತ್ಕೋತ್ ಕೂತಾ ಹೊತ್ತಾಗಿ ಅಲ್ಲಿ ಗಂಡನೇ ಇಲ್ಲ. ಹಾಗೆ ಆ ಚೇತನ ಶಕ್ತಿ ನಮ್ಮ ಅಂತರದಲ್ಲಿ ಇಲ್ಲವೇ ಇಲ್ಲ. ನಾವು ಬರೇ ಹೊರಗೆ ಏನೋ ಮಾಡ್ಕೋತ ಕೂತಿದ್ದೇವೆ. ಜೈ ये मिलने की आस सबकी गई, गैर की शैल नहीं नहीं सूटी. ಸತ್ತ ಬಳಿಕ ಏನದಂದ್ರೆ ನಾನು ಮುಕ್ತಿಗೆ ಹೋಗ್ತೀನಿ ಅಂತ ಹೇಳಿ ಅದು ದೂರಿಂದ ಒಂದು ಆಶೆ ಇಟ್ಕೊಂಡು ನಾವು ಕೂತಿದ್ದೇವೆ. ಸತ್ತ ಬಳಿಕ ನೀನು ಮುಕ್ತಿಗೆ ಹೋಗ್ತೇವೋ ಇನ್ನು ಮಣ್ಣಾಗ ಹೋಗ್ತೇವೆ, ಎಲ್ಲಿಗೆ ಹೋಗ್ತೇವೆ ಅದು ದೇವರೇ ಬಲ್ಲ. ಆ ಮುಕ್ತಿಗೆ ಹೋಗ್ತಕ್ಕಂಥ ದಾರಿ ನಿನಗೆ ಗೊತ್ತಾಗಬೇಕು. ಶೈಲಿ ಅಂತಾರಂದ್ರೆ ಅದರಲ್ಲಿ ನಡೆದು ಹೋಗೋದು ನಿನಗೆ ಗೊತ್ತಾಗಬೇಕು. ಆ ವೇಳೆಯಲ್ಲಿ ನಾನು ನನ್ನ ಊರಿಗೆ ಹೋಗ್ತೀನಿ ಅನ್ನೋದು ನಿಜ. ಮೊದಲು ದಾರಿ ಗೊತ್ತಿಲ್ಲ, ನೀನೇನು ನಡೆದು ಹೋಗಿಲ್ಲ. ಸತ್ ಒಳಗೆ ಮುಕ್ತಿಗೆ ಹೋಗ್ತೀನಿ ಅಂದ್ರೆ ಯಾಕೆ ಹೋಗ್ತೀನಿ? ಜೀ भये कहूँ और से चले कहूँ और पे, कहा माने नहीं कहा कीजिए. ಆಗಿದ್ದು ನೀನು ಯಾರವನೇ ರೇ, ನಡೆಯೋದು ಎತ್ಲಾಗೆ ರೀ. ಮತ್ತು ನಿನಗೆ ಮುಕ್ತಿ ಹೇಗೆ ಸಿಕ್ಕಿ? ಗಂಡರು ಮಕ್ಕಳು ದನ ಕರ ಎತ್ತ ಧನ ದ್ರವ್ಯ ಅವರೆಲ್ಲ ನಿನಗೆ ಹಂಚ್ಕೊಂಡು ಬಿಟ್ಟಾರ. ಇನ್ನು ದೇವ್ರ ಪಾಲಕ್ಕೆ ನೀನು ಉಳಿದಿಲ್ಲ, ಬರೀ ಸುಳ್ಳು ಒಂದೇ ಉಳಿದು. ಅವರೆಲ್ಲ ತಗೊಂಡ್ಬಿಟ್ಟಾರ, ನೀನೇನು ಮಾರ್ಕೊಂಡು ಬಿಟ್ಟಾರ, ಖರೀದಿ ಕೊಂಡು ತಗೊಂಡು ಬಿಟ್ಟಾರ. ಇನ್ನು ದೇವ್ರ ಪಾಲಿಗೆ ಏನದು ಬರೀ ಸುಳ್ಳು. ಜೀ मन के रंग संसार टेढ़ी भई, भेड़ी गाँव टेढ़ी को काट कीजिए. ಮನಸ್ಸಿನ ಬಣ್ಣದಲ್ಲಿ ಈ ಸಂಸಾರ ಏನದಂದ್ರೆ ಒಂದು ಮಿಡ್ತಿ ದಂಡ ಅಂತ ಬರ್ತದೆ. ಅದಕ್ಕೆ ಮೊದಲೇನು ರೋಡ್ ಇಲ್ಲ, ಲೈನ್ ಇಲ್ಲ, ಎತ್ಲಾಗಂದ್ರೆ ಅತ್ಲಾಗೆ ಹೋಗೋದು. ಅದು ಸಣ್ಣ ಒಂದು ರೆಕ್ಕೆ ಬರ್ತಾವ ಹುಳುಗಳು, ಅವು ಬಂದು ಅಂದ್ರೆ ಆಕಾಶ ಮುಚ್ಚಿಬಿಟ್ಟಿರ್ತಾವ. ಅವು ಎತ್ಲಾಗ ಹೋಗ್ತಾವ ಅದನ್ನು ಗೊತ್ತಾಗ್ಬೋದಿಲ್ಲ. ಎತ್ಲಾಗಂದ್ರೆ ಅತ್ಲಾಗೆ ಹೋಗ್ಬಿಡೋದು. ಹಾಗೆ ನಾವು ಒಂದು ಮಿಡ್ತಿ ದಂಡುಗಳು, ನಮಗೆ ಎಲ್ಲಿಗೆ ಹೋಗೋದೋ ಮಾರ್ಗಿಲ್ಲ, ಲೈನ್ ಇಲ್ಲ, ಹೋಗೋದೇ ಹಾಗೆ. ನಮ್ಮ ಅಪ್ಪ ಎಲ್ಲಿಗೆ ಹೋಗ್ಯಾನ, ನಾನು ಅಲ್ಲಿಗೆ ಹೋಗ್ತೀನಿ. ಅವನು ಸತ್ವಾದ, ನೀನು ಹೋಗು. ಮತ್ತೆ ಬೇಡ ಚಾಲ ಅವು ಉಣುಗುರುಗಳು ಏನುತ್ತ ಉಣ್ಣಿ ಕುರಿಗಳು ಒಂದು ಹೋಗಿ ತೆಗ್ಗಿನಾಗ ಬಿತ್ತಂದ್ರೆ ಸಾವಿರಾರು ಕುರಿ ಇದ್ರು ಅದರಲ್ಲಿ ಬೀಳೋದು ದಬ್ಬನೆ. ಅದರಂತೆ ಏನದಂದ್ರೆ ನಾವು ಯಾವುದೇ ಒಂದು ಹಿಂದಕ್ಕಿಂದ ಹಿಡ್ಕೊಂಡು ಬರೋದು, ಅದರಂತೆ ಹೋಗ್ಬಿಡೋದು. ಅವು ಎಲ್ಲಿಗ್ಯಾಕೆ ಹೋಗಲ್ರು, ತಾನು ಎಲ್ಲಿಗ್ಯಾಕೆ ಹೋಗುವ. ಜೈ पड़े अंधकोप में पार पाने लगी, सुतल जंजाल जम जुआ दीजे. ಇಂಥ ಅಂಧಕೂಪದಲ್ಲಿ ಬಿದ್ದು ಇನ್ನು ಕಡಿಮೆ ದಾಟುವುದು ಹೇಗೆ? ಇವರು ಗುರುಗಳು ಯಾರಂದ್ರೆ ಯಮದೂತ್ರೆ. ಜಿ कहे कबीर संभार कछु कहा सुन, दूसरा गए लगी दृष्टि कीजे. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ನಾನು ಏನಾದ್ರೂ ಹೇಳಿದ್ದು ನೀನು ಚೆನ್ನಾಗಿ ನಿನ್ನ ಹೃದಯದಲ್ಲಿ ವಿಚಾರಕ್ಕೆ ತಗೋದು, ಸುಮ್ಮನೆ ಕೇಳಿ ಒಲ್ಲಿ ಜಾಡಿಸಿ ಹೋಗ್ಬೇಡ. ಚೆನ್ನಾಗಾಯ್ತು ಸತ್ಸಂಗ, ಹೇಗಾಯ್ತು ಸತ್ಸಂಗ, ಬಹಳ ಚೆನ್ನಾಗಾಯ್ತು ಅಂದ್ರೆ ಯಾಕೆ ಚೆನ್ನಾಗಾಯ್ತು ಅದು ಗೊತ್ತಿಲ್ರಿ ಸ್ವಾಮಿ, ನನಗ ಏನೋ ಒಂದು ಚೆನ್ನಾಗಾಯ್ತು. ಮಂದೆಲ್ಲ ಕೇಳಿದ್ರು, ನಾನು ಒಂದು ಕೇಳಿಬಿಟ್ಟು. ಈ ಪ್ರಕಾರ ನೀವು ಎಷ್ಟು ದಿವಸ ಸತ್ಸಂಗ ಕೇಳಿದ್ರು ಸಹಿತ ಒಂದು ಎಳ್ಳಷ್ಟಾದ್ರೂ ಸಹಿತನು ಒಳಗೆ ಲಾಭ ಆಗೋದಿಲ್ಲ. ಈಗ ಕೊಡ ಡಬ್ಬ ಹಾಕಿ ಸಂಪೂರ್ಣ ಮಳೆಗಾಲೆಲ್ಲ ಹೊರಗಿಡ್ರಿ, ಅದ್ರಾಗ ಒಂದು ತೊಟ್ಟು ಒಂದು ಹನಿಯರಿ ನೀರು ಹಾದಿತ್ತ. ಹಾಗೆ ನಮ್ಮ ಹೃದಯ ಏನದಂದ್ರೆ ಅಧೋಗತಿ ಅದ. ಆದ್ರೆ ಮ್ಯಾಗ ಮಹಾನ್ಯರ ವಾಕ್ಯ ರೂಪವಾದಂತಹ ಮಳೆ ಎಷ್ಟು ಸುರಿದ್ರು ಸಹಿತ ಮ್ಯಾಗಿನ ಮ್ಯಾಗೆ ಒಳಗೆ ಒಂದು ಹೋಗೋದಿಲ್ಲ.
ಸತ್ಸಂಗದ ಸಮಯದಲ್ಲಿ ನಮ್ಮ ಹೃದಯ ಹೇಗಿರಬೇಕು, ಹೇಗೆ ಮುತ್ತ ಆಗ್ತಕ್ಕಂಥ ಕಪಚಿಪ್ಪ ತಾನೇ ನೀರಿನ ಮೇಲೆ ತೇಲಿ ಮುಖ ತೆರೆದು ಕೂತಿರ್ತದ. ಆ ಸ್ವಾತಿ ನಕ್ಷತ್ರ ಬಿದ್ದು ಕೂಡಲೇನೆ ಬಂದಾಗಿ ಒಳಗೆ ಮುತ್ತಾಗ್ತದ. ಹಾಗೆ ಒಂದೊಂದು ವಾಕ್ಯ ಕೇಳುವ ಕಾಲಕ್ಕೆ ನಮ್ಮ ಹೃದಯ ಏನದಂದ್ರೆ ಅದು ರೂಪ ಆಗಬೇಕು. ಆ ವೇಳೆಯಲ್ಲಿ ಆ ಪ್ರೇಮ ನಮ್ಮ ಹೃದಯದಲ್ಲಿ ಉಳಿತದೆ. ಈ ಪ್ರಪಂಚ ಪ್ರೇಮ ಏನದನ್ನು ದೂರ ಹಾಕೊಟ್ಟು ಹೋಗ್ತದೆ. ಹೇಳೋರು ಹೇಳ್ತಾರೆ, ಕೇಳಿದ್ರಾಯ್ತು. ದಿನಾಲು ಒಂದು ನಿಯಮದ ಅದಿಷ್ಟು ಪೂರ ಮಾಡಿದ್ರಾಯ್ತು, ಮನೆಗೆ ಒಯ್ಯೋದು ಯಾಕೆ ಬೇಕು? ಜೀ कहे कबीर संभार कछु कहा तुम दूसरा गए दृष्टि कीजिए. ಅದಕ್ಕೆ ನಾನು ಹೇಳಿದ್ದು ನೀನು ಕೇಳಿ ಅದರಲ್ಲಿ ನೀನು ವಿಚಾರವುಳ್ಳವನಾಗು. ಇನ್ನೊಬ್ಬನ ದೇವರಿಲ್ಲ, ನಿನ್ನ ಹೃದಯದಲ್ಲಿ ಕೂತಾನ, ನಿನ್ನ ಕಣ್ಣು ತೆರೆದು ಆತನಿಗೆ ನೋಡು. सतनाम को छोड़ के माया संनाशा. ಸದ್ಗುರು ಕಬೀರ್ ಸಾಹೇಬರು ಪ್ರಥಮದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ಎಲ್ಲ ಮಾತಿನಲ್ಲಿ ಚತುರ, ದ್ರವ್ಯವಾನಿತ್ತು, ರೂಪವಾನಿತ್ತು, ಯೌವನಸ್ತಿದ್ದು, ಇತ್ಲಾಗ ದಾನ ಧರ್ಮ ಅಂಥದ್ದಿಂಥದ್ದು ತಕ್ಕ ಮಟ್ಟಿಗೆ ಮಾಡುತ್ತಿದ್ದು, ಜಗತ್ತದಲ್ಲಿ ಕೀರ್ತಿವಾನನಿದ್ದು, ಇಂಥ ಮಾತಿನಲ್ಲೇನು ಚತುರ್ ನಿಜ. ಪರಂತು ಸತ್ ನಾಮನೆ ಕಾಚ, ಆ ಪರಮಾತ್ಮನ ನಾಮದಲ್ಲಿ ಮಾತ್ರ ಮಹಾಕಚ್ಚ. ಯಾವುದರಲ್ಲಿ ಪಕ್ಕ ಆಗಿರಬೇಕಾಗಿತ್ತೋ ಅದರಲ್ಲಿ ಕಚ್ಚ, ಯಾವುದರಲ್ಲಿ ದೂರ ಇರಬೇಕಾಗಿತ್ತೋ ಅದರಲ್ಲಿ ಪರಿಪೂರ್ಣ. ಅಂದ್ರೆ ನಮ್ಮ ನೀತಿ ಉಲ್ಟಾದ ಅಂತ ಅವರು. सब बातन में चतुर है सुमिरन में काचा. सतनाम को छोड़ के माया संग नाचा. ಆ ಸತ್ಯನಾಮಕ್ಕೆ ಬಿಟ್ಟು ಮತ್ತು ಮಾಯದ ಸಂಗಡ ಯಾವತ್ತು ವ್ಯವಹಾರ ಇರುವ ಕಾಲದಲ್ಲಿ ಇವನ ಗತಿ ಏನು? 4 ದಿವಸ ಏನಾದ್ರೂ ಅತ್ಲಾಗ ಹಾರಾಡಬಹುದು. ತದನಂತರ ಜೈ दीन बंद बिसराइया आया दे बाचा. ಏನು ದೀನ ಬಂಧು ದೀನಾನಾಥ, ದೀನರ ಮೇಲೆ ಯಾವತ್ತು ಕೃಪೆ ಮಾಡತಕ್ಕಂಥ ಪರಮಾತ್ಮನಿಗೆ ಮರೆತು ಅದರಲ್ಲೇ ತನ್ನ ಆವೇಶ ಕಳ್ಕೊಂಡ್ಬಿಟ್ಟ. ಈಗ ಪ್ರತಿಯೊಬ್ಬರು ಏನಂತಾರೆ, ದೀನ ರಕ್ಷಕ, ಶಟ್ ಸಾಹುಕಾರಿ ರಕ್ಷಕ ಅಂತ ಎಂದೂ ಅಂದಿಲ್ಲ ಯಾರು. ಪರಮಾತ್ಮನ ಹೇಗದಾನಂದ್ರೆ ದೀನ ರಕ್ಷಕ. ನೀನು ದೀನನಾಗು ಅಂದ್ರೆ ಆತನ ರಕ್ಷಕನಾಗ್ತಾನೆ. ನೀನು ಅಹಂಕಾರಿ ಆದ್ರೆ ಆತನ ದೂರದ. ಜೀ दीन बंद बिसराइया आया दे बाचा. जो नचाया कामनी जो चोही नाचा. ಹೇಗ್ಯಾಗ ಮಾಯಾ ಆಗಲಿ ಅಥವಾ ಸ್ತ್ರೀ ಶಕ್ತಿ ಆಗಲಿ ಅಥವಾ ದ್ರವ್ಯ ಸಂಪದಾದಿ ಮತ್ತು ಮಮಕಾರತ್ವ ಹೇಗ್ಯಾಗ ಕುಣಿಸ್ತದೋ ಆ ಪ್ರಕಾರ ಏನದಂದ್ರೆ ನೀನು ಕುಣಿದಾಡ್ಬಿಟ್ಟಿ. ಮೊದಲೇ ಏನದಂದ್ರೆ ಅಜ್ಞಾನ ರೂಪವಾದಂತಹ ಮನಸ್ಸು ರೂಪವಾದಂತಹ ಕೋತಿ, ಅದಕ್ಕೆ ಮಾಯಾ ವಿಷಯ ರಸರೂಪವಾದಂತಹದ್ದು ಸರಾಯಿ ಕುಡಿಸಿದರೆ ಅದು ಹಾರಾಡುವುದೇ ಬಿಟ್ಟಿತ್ತ, ಮತ್ತಿಷ್ಟು ಹಾರಾಟ. ಅದಕ್ಕೆ ನಿಲ್ಲಲಿಕ್ಕೆ ಅವಕಾಶವೇ ಇಲ್ಲ. ಜೀ इंद्री बिखे के कारण सही न प्रतिभाषा. ಏನು ಒಂದು ಕ್ಷಣ ಮಾತ್ರ ಇಂದ್ರಿಯ ಸುಖಕ್ಕಾಗಿ
ಘೋರ ನರಕಕ್ಕೆ ಕಾರಣ ಆದಿ ನೀನು. ಅದು ಎಷ್ಟು ದಿವಸ ನಿನಗೆ ನರಕ ಭೋಗಿಸಬೇಕಾಗಿತ್ತು, ಅದ್ರದ್ದು ಪ್ರಮಾಣವೇ ಇಲ್ಲ. ಮತ್ತೆ ವಿಷಯ ಭೋಗದ ರಸ ಏನದು ಒಂದು ಕ್ಷಣ ಭೋಗಕ್ಕಾಗಿ ಕೋಟ್ಯಾವಧಿ ವರ್ಷ ನರಕ ಭೋಗಿಸಬೇಕಾಯ್ತು. ಜಿ इंद्रिय बिखे के कारणे सही नत की आशा कहे कबीर घर जब मिले ಪರಿಜನ को पाशा. ಅದಕ್ಕೇನಂತಾರೆ, ಪರಮಾತ್ಮನ ಯಾವ ವೇಳೆಯಲ್ಲಿ ಸಿಗ್ತಾನೆ ಅಂದ್ರೆ ನೀನು ಸದಾ ಸುಖಿ ಯಾವ ವೇಳೆಯಲ್ಲಿ ಆಗ್ತೀಯ. ನೀನು ಸತ್ಯ ಹರಿಜನ ಆದ ಕಾಲದಲ್ಲಿ. ಇದು ನಮ್ಮ ಗಾಂಧಿಗಳ ಹರಿಜನ ಅಲ್ಲ. ಹರರು ನೀನು ಒಂದಾದ ಕಾಲದಲ್ಲಿ ಆ ಪರಮಾತ್ಮನ ಸಿಗ್ತಾನೆ. ನಾನು ಅನ್ನತಕ್ಕಂಥದ್ದು ಮಮಕಾರತ್ವ ಇರಲಾರದೆ ಆತನ ರೂಪದಲ್ಲಿ ಯಾವತ್ತೂ ಐಕ್ಯ ಹೊಂದಿ ನೀನು ಇದ್ದದ್ದಾದ್ರೆ ಅದರ ಹೆಸರು ಹರಿಜನ. ಜೈ घर घर दीपक बरे लखे नहीं अंध है लखत लखत लख परे कटे जम फंद है. ಮತ್ತೇನಂತಾರೆ, ಇದು ಒಂದು ಮಹಾ ಆಶ್ಚರ್ಯವಾದದ್ದು ಮಾತ. ಮನೆ ಮನೆ ದೀವಿಗೆ ತನ್ನಷ್ಟಕ್ಕೆ ತಾನೇ ಪ್ರಕಾಶಿಸಿರ್ತಿರ್ಲಕ್ಕಾಗಿ ಲಖೇ ನಹಿ ಅಂಧ ಹೇ. ಅಂಥ ಪ್ರಕಾಶಕ್ಕೆ ನೋಡಲಾರದೆ ಇವರು ಕುರುಡರಾಗಿ ಬಿಟ್ಟಾರೆ. ನಮ್ಮಲ್ಲಿ ಪ್ರಕಾಶಿದ್ದು ನಾವು ಕಣ್ಣು ಮುಚ್ಚಿಕೊಂಡು ಇತ್ಲಾಗ ಬಂದಿದ್ದೆವು, ಹೊರಗೆ ಓಡಾಡುವುದು. ಜೈ कहन सुनन कछु नाही नहीं कछु करन है. ಅದಕ್ಕೆ ನೋಡಬೇಕಾದ್ರೆ ಅದು ಹೇಳಿದ್ರೆ ಸಿಗುವುದಿಲ್ಲ, ಕೇಳಿದ್ರೆ ಸಿಗುವುದಿಲ್ಲ, ಮಾಡಿದ್ರೂ ಸಿಗುವುದಿಲ್ಲ. ಜೈ जीते ही मर रहे बगर नहीं मरन है. ಜೀವದಲ್ಲಿ ಇರ್ತಿರ್ಲಿಕ್ಕಾಗಿ ನೀನು ಸತ್ತವನಾದ್ರೆ ನಿನಗೆ ಮತ್ತೆ ಪುನಃ ಮರಣ ಇಲ್ಲ. ಅದು ಹೇಗೆ? ಆ ಪ್ರಕಾಶದಲ್ಲಿ ಲಕ್ಷಿಸಿ ಶರೀರ ಕಲ್ಪನಾ, ಶರೀರ ವಾಸನಾ, ಮನೋಕಲ್ಪನಾ, ಜಗತ್ಯ ಭಾವಾದಿಗಳೆಲ್ಲ ಹೋಗ್ಲಿಕ್ಕಾಗಿ ಹೇಗೆ ಸತ್ತ ಹೆಣದಲ್ಲಿ ಒಂದು ಕಲ್ಪನಾ ಇರುವುದಿಲ್ಲವೋ ಆ ಪ್ರಕಾರ ಏನದಂದ್ರೆ ನೀನಾದ್ರೆ ಆ ಪ್ರಕಾಶ ನಿನ್ನಲ್ಲಿ ಪ್ರಕಾಶಿತ ಆಗ್ತದೆ. ಏನಾದ್ರೂ ಒಂದು ಅದೇ ನಾನು ಈ ಪ್ರಕಾರ ನೋಡಬೇಕು, ಕಣ್ಣು ಮ್ಯಾಲಕ್ಕೆ ಮಾಡಬೇಕು, ಕಿವಿ ಕೆಳಕ್ಕೆ ಮಾಡಬೇಕು, ಅಂಥದ್ದಿಂಥದ್ದು ಕಲ್ಪನಾ ಇದ್ರೆ ಆ ಪ್ರಕಾಶ ನಿನಗೆ ಕಾಣಿಸೋದಿಲ್ಲ. ನೀನು ಎಲ್ಲ ಕಡೆದಿಂದ ಏನದಂದ್ರೆ ಸತ್ತವನಾದರೆ ಅಥವಾ ಆಕಾಶವತ ಆದರೆ ಆ ಪ್ರಕಾಶ ನಿನ್ನ ಅಂತರದಲ್ಲಿ ಪ್ರಕಟ ಆಗ್ತದೆ. ಜೈ जोगी पड़े बिजोग करे घर दूर है. ಇನ್ನು ಯೋಗಿ ಜನರು ದೂರ ಬಿದ್ರು. ಯೋಗ ಅಂದ್ರೆ ಕೂಡುಣಿಕೆ. ನಾನು ದೂರ ಇದ್ದೀನಿ ಅಂತ ಹೇಳಿ ಕಲ್ಪನಾ ಇದ್ರೆ ಮಾತ್ರ ಯೋಗ ಮಾಡಬೇಕಾಗ್ತದೆ. ಕೂಡುವುದು ಅಲ್ಲಿ ಕಲ್ಪನಾ ಉಳಿತದೆ. ನೀನು ಅದರಲ್ಲಿ ಇದ್ದೀನಿ ಅಂದ್ರೆ ಯೋಗ ಅದಕ್ಕೆ. ಯೋಗಿ ಪಡೆ ವಿಯೋಗ. ಇದು ಮಹಾ ದೂರವಾದದ್ದು. ಇಂಥದ್ದು ಮಾಡಬೇಕು, ಅಂಥದ್ದು ಕಠಿಣ ತಪಸ್ಸಿರ ಮಾಡಬೇಕು, ಅಥವಾ ಪ್ರಾಣವಾಯು ರೇತಕ ಪೂರ ಕುಂಭಕಾದಿಗಳು ಮಾಡಬೇಕು. ಇದು ಮಹಾ ಕಷ್ಟದ ಮಾತಂತೇಳಿ ಯಾವುದರೆ ಒಂದು ಸಾಧನ ಹಿಡ್ಕೊಂಡು ಕೂಡ್ತಾರೆ ಅಂದ್ರೆ ಪರಮಾತ್ಮ ದೂರ ಅದಾನ ಅಂತ ಅವರು ತಿಳಿದಾರೆ. ಅದಕ್ಕೆ ಯೋಗಿ ಪಡೆ ವಿಯೋಗ. ಜೈ पास ही बसत हजूर तू चढ़त खजूर से. ಹಜೂರ್ ಅಂದ್ರೆ ಪ್ರತ್ಯಕ್ಷ. ಆತನ ಆಧಾರದಿಂದ ಇದೆಲ್ಲ ನಡೀತದೆ. ನೀನೇನದಂದ್ರೆ ಖಜೂರು ಗಿಡ ಹತ್ತಲಿಕ್ಕೆ ಹತ್ತಿದೆ ಮೇಲ, ತೆಂಗಿನ ಮರಕ್ಕಿಂತಲೂ ದೊಡ್ಡದಿರ್ತದದು. ಬಿದ್ದಂದ್ರೆ ಅಲ್ಲಿ ಎಮ್ಕಿನೇ ನುಗ್ಗ.
जी तो घर घर झाले ಇಂಥಾದ ಬಿಟ್ಟು ಬ್ರಾಹ್ಮರೇನದಂದ್ರೆ ದೀಕ್ಷಾ ಕೊಡ್ಕೋತ ಮನೆ ಮನೆ ತಿರುಗ್ತಾರೆ. ಇದು ಎಲ್ಲರಿಗೂ ಗೊತ್ತಿದ್ದದ್ದು ಮಾತಿರ್ತದೆ. ಇವತ್ತೇನಾದ್ರು ಸೋಮವಾರ, ಮಂಗಳವಾರ, ಬುಧವಾರ, ಆ ತಿಥಿ ಈ ಮತಿ, ಆ ರಾಶಿ ಈ ರಾಶಿ, ನೀಗೊಂದು ಗಂಟೆ ಕಾಡ್ತದ ನೋಡು, ಅದಕ್ಕೇನಾದ್ರೂ ಮಾಡಿ. ಇದು ಏನು ಯಾರಿಗೂ ಗೊತ್ತಿರೋದಿಲ್ಲ. ತಿಥಿ ಮತಿ ಸೋಮವಾರ ಮಂಗಳವಾರ ಎಲ್ಲರಿಗೂ ಗೊತ್ತಿರ್ತದೆ. ಶನಿವಾರ ಬಂತು ಶನಿ ಕಾಡ್ತದೆ ಅಂತ ಹೇಳೋದು. ಅದಕ್ಕೆ ನಾನು ಇಂಥದ್ದೊಂದು ಏನೋ ಮಾಡ್ತೀನಿ, ಅದು ಹಣ ಕೊಡ್ರಿ ಅಂದ್ರೆ ಇವು ಮನೆ ಮನೆ ತಿರುಗ್ತಾರೆ. ಅದು ಏನು ಮೋಕ್ಷ ಮತ್ತು ಪರೋಪಕಾರ ಆದಿಗಳು ತೋರಿಸಿ ಗೊತ್ತ. तो घर घर झाले मोर सजीवन पास तो पावन पाले ಏನು ಆತ ನಂತರದಲ್ಲಿ ಚೇತನ ರೂಪವಾದಂಥ ಸಂಜೀವನ ಜಡಿಯದ ಇವನು ಅದು ಮಾತು ತಾನು ಕಲ್ಲಲ್ಲಿ ಹೋಗ್ಬಿಟ್ಟ, ಇನ್ನೊಬ್ಬರಿಗೂ ಕಲ್ಲು ಪೂಜೆ ತೋರಿಸ್ಬಿಟ್ಟ. ಸರ್ವರಲ್ಲಿನೂ ಆ ಚೇತನತಾ ಉಂಟು. ಮತ್ತು ಬ್ರಾಹ್ಮಣರ ಸಿದ್ಧಾಂತನೂ ಅದು. ಬ್ರಹ್ಮ ಜಾನಾತಿ ಬ್ರಾಹ್ಮಣ. ಅವನು ಯಾವ ಜಾತಿಯೋ ನಿರ್ವಲನಕ, ಎಲ್ಲಿಯೋ ನಿರ್ವಲನ. ಅದು ಬಿಡೋದು. ತಾವು ಪೂಜೆ ಮಾಡದೆ ಇದ್ರೆ ಇನ್ನೊಬ್ರು ಯಾಕೆ ಮಾಡ್ಯಾರು ಅನ್ನೋದು ತಾನು ಮಾಡೋದು. ಅದರಂತೆ ಸುಳ್ಳು ಯಾಕಾಗಲ್ದು, ಠಕ್ ಯಾಕಾಗಲ್ದು, ಇನ್ನೊಬ್ರಿಗೂ ಮಾಡಿಸ್ಕೊತ ಹೋಗೋದು. ಬ್ರಾಹ್ಮಣರಲ್ಲಿ 6 ಕರ್ಮ, ಷಡ್ಕರ್ಮಗಳು. ವಿದ್ಯಾ ಕಲಿಯೋದು, ಕಲಿಸೋದು, ದಾನ ಕೊಡುವುದು, ಕುಡಿಸುವುದು, ಕರ್ಮ ಮಾಡುವುದು, ಮಾಡಿಸೋದು, ಇವೇನದ 6 ಕರ್ಮಗಳು. ಏನಾಯ್ತು ಇದು? ಪುರುಷಟೆ ಪುರಾಣ ಉಂಡು ಬಗುರಣ್ಣ ಜೀ ऐसन दास कबीर सलोना आते नहीं जोग नहीं जाप पुण्य नहीं पाप ಅದು ಕಬೀರ್ ಸಾಹೇಬರು ಏನಂತಾರೆ, ನಾನು ದಾಸನು ಮತ್ತೆ ಹೇಗಿದ್ದೀನಿ ಸರ್ವರಲ್ಲಿ ಅಂದ್ರೆ ಅಡಿಗೆಯಲ್ಲಿ ಉಪ್ಪಿದ್ದಂಗಿದ್ದೀನಿ. ಎಲ್ಲ ಅಡಿಗೆ ಆಗಿ ತಯಾರಾದ್ರೆ ಅದರಲ್ಲಿ ಉಪ್ಪು ಇದ್ದಿದ್ದಿಲ್ಲ ಅಂದ್ರೆ ಏನೂ ಇಲ್ಲ. ಉಪ್ಪು ಕಾಣಿಸ್ತದಂತಿದ್ರೆ ಕಾಣಿಸೋದಿಲ್ಲ, ಆದ್ರೆ ಇರಲಾರ್ದು ಮಾತ್ರ ಅಡಿಗೆ ಆಗೋದಿಲ್ಲ. ಆ ಪ್ರಕಾರ ನಾನು ಸರ್ವವ್ಯಾಪಿ ಮತ್ತು ಸರ್ವರಲ್ಲಿ ನೀವು ಪ್ರೇಮ ರೂಪದಿಂದ ಇದ್ದದ್ದು. ಜೈ पढ़ो मन वो नामा से गंग पढ़ो मन वो नामा से गंग ओंकार सबे कोई सिरजे शब्द स्वरूपी संग ಅದಕ್ಕೇನಂತಾರೆ ಕಿ ಹೇ ನನ್ನ ಮನಸ್ಸವೇ, ನೀನು ಯಾವತ್ತೂ ಓ ನಾಮ ಸಿದ್ಧಂ. ಅದಕ್ಕೆ ನಾವು ಎದರಲ್ಲಿ ಕೂಡಿಸಿದೇವಂದ್ರೆ ಓಂ ನಮ ಸಿದ್ಧಂ. ನಾವು ಸಣ್ಣವರಿದ್ದ ಕಾಲದಲ್ಲಿ ಮೊದಲ ಪ್ರಥಮ ಸ್ಕೂಲದಲ್ಲಿ ಹೋದ ಕೂಡಲೇ ಈ ಮಂತ್ರ ಹಾಕಿಕೊಡ್ತಿದ್ರು. ಏನು? ಓಂ ನಮ ಸಿದ್ಧಂ. ಈಗಿಲ್ಲ. ಕಕ್ಕ ಅಂದ್ರೆ ಕಾಗಿ, ಗಗ್ಗ ಅಂದ್ರೆ ಗುಬ್ಬಿ, ಬಬ್ಬ ಅಂದ್ರೆ ಬಮ್ಮ, ಏನೇನು ಇವು ಎಂಥ ಈಗಿನ ಏನಂದ್ರೆ ಇವು. ಮೊದಲೇನಿತ್ತು ಓಂ ನಮ ಸಿದ್ಧಂ. ಈ ಮಂತ್ರ ಹಾಕಿ ಅಲ್ಲಿಂದ ಆ ವಗೈ ಕಲಿಸ್ತಿದ್ರು. ಈಗ ಅವು ಏನೂ ಇಲ್ಲ. ಇವು ಯಾವ ಆಗ್ಯಾವ? ಇವು ಕಲಿಯುಗದ ವಿದ್ಯೆ ಇದು. ಅದರಲ್ಲಿಯೂ ಕಬೀರ್ ಸಾಹೇಬರು ಏನ್ ಹೇಳ್ತಾರೆ, ಕೊಡು ಮನ ಓ ನಾಮ ಸಿದ್ಧಂ. ಈ ಹೇ ನನ್ನ ಮನಸ್ಸವೇ, ನೀನು ಯಾವತ್ತೂ ರಟನ್ ಮಾಡು. ಓ ನಾಮ ಸಿದ್ಧಂ. ಯಾವ ನಾಮದು ಎದರಲ್ಲಿ ಅಕ್ಷರ ಇಲ್ಲವೋ, ತನ್ನಷ್ಟಕ್ಕೆ ತಾನೇ ಧ್ವನಿ ಯಾವುದೋ ಆ ನಾಮ ನೀನು ಉಚ್ಚಾರಣೆ ಮಾಡು.
ಅಥವಾ ಅಂತರ್ನೆನಿ, ಅದು ಸಿದ್ಧಕ್ಕೆ ಸಿದ್ಧೇ ಅದ. ಅದಕ್ಕೆ ಸಿದ್ಧ ಮಾಡಬೇಕಂತ ಪ್ರಯತ್ನ ಇಲ್ಲ, ಅದು ಸಿದ್ಧ ರೂಪವೇ ಅದ. ನೀನು ಯಾವತ್ತು ರಟನ್ ಮಾಡು. ಜೈ ಮತ್ತೇನಂತಾರೆ, ಎಲ್ಲರೂ ಕೂಡಿ ಓಂಕಾರಕ್ಕೆ ಮಾತ್ರ ಓಡಾಡ್ತಾರೆ. ಅದು ಓಂಕಾರವೂ ನಾಮ ಅಲ್ಲ. ಪ್ರತಿಯೊಂದು ವೇದ, ಶಾಸ್ತ್ರ, ಗ್ರಂಥ, ಪುರಾಣ ಮತ್ತು ನಾವು ಆಡ್ತಕ್ಕಂಥ ಮಾತುಗಳು, ಇದು ಜಗತ್ತೇ ಎಲ್ಲ ಏನದಂದ್ರೆ ಇದು ಓಂಕಾರದಿಂದ ರಚನೆ ಆಗಿದ್ದು. ಇದೇನದಂದ್ರೆ ನಿಜವೇ ನಿಜ. ವೇದಗಳು ಓಂಕಾರ ರೂಪ. ನಾವು ಪ್ರತಿಯೊಂದು ಈಗ ಮಾತಾಡ್ತಕ್ಕಂಥದ್ದು ಓಂಕಾರವೇ. ಮತ್ತೆ ಎಲ್ಲ ಮಂತ್ರ ತಂತ್ರಾದಿಗಳು ಇದೆಲ್ಲ ಓಂಕಾರವೇ. ಅದರಲ್ಲಿ ಏನೂ ಫರಕಿಲ್ಲ. ಪರಂತು ಆ ನಾನು ಓಂಕಾರ ಅಲ್ಲ, ನಾನು ಈ ಓಂಕಾರಕ್ಕಿಂತಲೂ ಕಡೆಗಿದ್ದೀನಿ. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಆ ನಾಮ ನೀನು ರಟನೆ ಮಾಡು. ಯಾವ ನಾಮ ಅಕ್ಷರ ಇಲ್ಲವೋ, ಯಾವ ನಾಮದರಲ್ಲಿ ಮಾತ್ರ ಇಲ್ಲವೋ, ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಯಾವ ನಾಮದೋ ಆ ನಾಮದಲ್ಲಿ ನಿನ್ನ ಲಕ್ಷ್ಯ ಕೂರಿಸು. ಅದಕ್ಕೆ ಮುಖ ಬೇಕಾಗಿಲ್ಲ. ಮ್ಯಾಗ ರಾಮ್ 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 ಅಂತೇಳಿ ಯಾರಿಗೇರಿ ಉಚ್ಚಾರ ಮಾಡಿ ತೋರಿಸೋದು ಬೇಕಾಗಿಲ್ಲ. ಅಕ್ಷರವೇ ಇಲ್ಲ ಅಂದ್ರೆ ಅಲ್ಲಿ ಉಚ್ಚಾರ ಏನು ಅಂಥ ನಾಮ ನೀನು ರಟನೆ ಮಾಡು. ದೇ ನಿರಂಕಾರ ನಿರ್ಗುಣ ಅವಿನಾಶಿ ಆಕಾರ ರಹಿತವಾದದ್ದು, ನಿರ್ಗುಣವಾದದ್ದು, ಅವಿನಾಶವಾದದ್ದು ನಿನ್ನ ಚಿತ್ತ ಏನದಂದ್ರೆ ಯಾವತ್ತೂ ಅದ್ರ ಸಂಗಡ ಕೂಡಿರ್ಲಿ. ನೀನು ಅದರ ರೂಪ ಆಗ್ತಿ. ಜೈ ನಾಮ ನಿರಂಜನ ನಯನ ಮಧ್ಯೆ ನಾನಾ ರೂಪ ಧರಂತೆ ನಿರಂಕಾರ ನಿರ್ಗುಣ ಅವಿನಾಶಿ ಅದೇ ನಾಮವೇ ಎರಡು ನೇತ್ರದಲ್ಲಿ ಸ್ಥಿರವಾಗಿ ನಿರಂಜನ ರೂಪ ತಾಳಿತು. ಆ ನಿರಂಜನಕ್ಕೆ ನಾವು ಪರಮಾತ್ಮನ ಅಂತ ಹೇಳಿ ಎಲ್ಲರೂ ವೇದಶಾಸ್ತ್ರಾದಿಗಳು ಕೂಗುವುದು. ನಿರಂಜನ ಅಂದ್ರೆ ಏನು? ಮಾನ್ಯ ಸ್ವಾಮಿಗಳು ಹೇಳಿದ್ರು, ರಂಜನ ಅಂದ್ರೆ ರಂಜನ ಅಂದ್ರೆ ರಂಜನ ಅಂದ್ರೆ ಏನು? ಮಾಯಾ ಅಥವಾ ಏನದಂದ್ರೆ ನಿರಂಜನ, ರಂಜನದಿಂದ ದೂರ ಆಗಿದ್ದು. ರಂಜನ ಅಂದ್ರೆ ಏನು? ನಿರಂಜನ ಏನದಂದ್ರೆ ಸ್ವಯಂ ಪ್ರಕಾಶಮಾನ ಒಂದು ಶಕ್ತಿ. ಅಂಜನ ಅಂದ್ರೆ ಮಾಯಾ, ಮಾಯಾ ಅಂದ್ರೆ ಕತ್ತಲಿ, ಕತ್ತಲಿ ಅಂದ್ರೆ ಅಜ್ಞಾನತ್ವ. ಇದೆಲ್ಲ ದೂರ ಆಗಿದ್ದ ಹೆಸರು ನಿರಂಜನ. ಅಂಜನ ಅಂದ್ರೆ ಮಾಯಾ, ಮಾಯಾದಿಂದ ದೂರ ಆಗಿದ್ದ ಹೆಸರು ನಿರಂಜನ. ಅದಕ್ಕೆ ನಿರಾಕಾರ ಶಕ್ತಿ ಅಂತ ನಾವು ಅನ್ನಬಹುದು. ಅದೇ ಕಾಲಶಕ್ತಿ. ಆ ಕಾಲಶಕ್ತಿಯಿಂದ ಮಾಯಾ ಉತ್ಪತ್ತಿಯಾಗಿ, ಮಾಯಾದಿಂದ ಮೂರು ಗುಣಗಳು ಉತ್ಪತ್ತಿಯಾಗಿ, ಅವೇ ಮೂರು ಗುಣಗಳೇ ಆಕಾರ ಉಕಾರ ಮಕಾರ ಆದಿಗಳಾಗಿ ಎಲ್ಲ ಜಗತ್ತಿನ ರಚನೆ ಆಗಿತ್ತು. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಇದೆಲ್ಲ ಬಿಟ್ಬಿಡು, ಗಲಾಟೆನೇ ಇದು, ನೀನು ಆ ನಾಮದಲ್ಲಿ ಕೂರು. ಅವರು ನಾಮ ನಿರಂಜನ ನಯನ ಮಧ್ಯೆ ನಾನಾ ರೂಪ ಧರಂತೆ. ಅದೇ ಏನದಂದ್ರೆ ನಿರಂಜನ ರೂಪವಾದಂತಹದ್ದು. ಅಂದ್ರೆ ಈ ಸ್ಥಾನದಲ್ಲಿ ಇದ್ದಂಥ ನಿರಾಕಾರ ಮತ್ತು ನಿರಂಜನ ಶಕ್ತಿ ಅನೇಕ ರೂಪಾದಿಗಳ ಧಾರಣ ಮಾಡಿ ಈ ಜಗತ್ತೆವು ಅನೇಕ ರೂಪ ಧಾರಣ ಮಾಡಿದ್ದು. ಮತ್ತು ಅವತಾರಾದಿಗಳನ್ನು ಬರ್ತಕ್ಕಂಥದ್ದು ಅದೇ ಸ್ಥಾನದಿಂದ. ವಿಷ್ಣು 10 ಅವತಾರ ತೊಟ್ಟ ಎಲ್ಲಿದ್ದು ಬಂದಂದ್ರೆ ಅದೇ ನಿರಂಜನ ನಿರಾಕಾರದಿಂದ ಬಂದಿತ್ತು. ಜೈ ನಿರಂಕಾರ ನಿರ್ಗುಣ ಅವಿನಾಶಿ. ಅದಕ್ಕಿಂತಲೂ ಮೇಲಾದಂಥದ್ದು ಮಾಯಾ ಮೋಗ ಮಗನೆ ಗೊಯ್ನಾಥೆ ಉಪಜೆ ಅಂಗ ತರಂಗ ಮಾತಿ ಕೇತನ ಚಿರನ ಲಗತಗ ಮೋಗ ಮಮತೆ ಸಂಗ. ಅದೇ ನಿರಂಜನ ನಿರಾಕಾರ ಶಕ್ತಿವೇ ಈ ಸ್ಥಾನದಲ್ಲಿ ಕೂತು ಈ ಶರೀರಕ್ಕೆಲ್ಲ ಶಕ್ತಿ ಕೊಟ್ಟಿತ್ತು. ಶರೀರದಲ್ಲಿ ಪ್ರಕಾಶ ಮತ್ತು ಶಕ್ತಿ ಕೊಟ್ಟಿತ್ತು. ಆ ಪ್ರಕಾಶ ಏನದಂದ್ರೆ ಶರೀರ ಗುಣದಲ್ಲಿ ಕೂಡಿ ಈ ಪಂಚಮಹಾಭೌತಿಕ ಜಡತತ್ವದಲ್ಲಿ ಕೂಡಿ ಇದರ ರೂಪ ಆಗಿ ಹೋಗಿತ್ತು.
ಅದು ತಾನು ಇದ್ದಲ್ಲಿ ತಾನು ಪ್ರಕಾಶ ರೂಪವೇ ಅದ. ಪರಂತು ಈಗ ಹೇಗೆ ಒಂದು ಲಾಲ್ಟನಕ್ಕೆ ನಾವು ಕರೆ ಕಪ್ ಗ್ಲಾಸ್ ಹಾಕಿದ್ರೆ ಹೊರಗೆ ಕತ್ತಲೆ ಬೀಳುತ್ತದೆ. ಯಾವಾದರೆ ಕೆಂಪು ಹಾಕಿದ್ರೆ ಒಳಗಿನ ಜ್ಯೋತಿ ಏನದಂದ್ರೆ ಕರಗೂ ಇಲ್ಲ, ಕೆಂಪಗೂ ಇಲ್ಲ. ಅದರಂತೆ ಆ ಜ್ಯೋತಿ ಪ್ರಕಾಶನ ನಂತರದಲ್ಲಿ ಏನು ಜೀವನ ಶಕ್ತಿ ಅದು, ಅದು ಕರಗೂ ಇಲ್ಲ, ಕೆಂಪಗೂ ಇಲ್ಲ, ಅದು ಇದಕ್ಕಿದ್ದಂಗದ. ಪರಂತು ಈ 5 ತತ್ವಾದಿಗಳದ್ದು ಗ್ಲಾಸ್ ಗುಣರೂಪವಾದದ್ದು, ಅದರಲ್ಲಿ ಅದು ವ್ಯಾಪಕ ಇರುವುದರಿಂದ ಇತ್ಲಾಗಿ ಏನದಂದ್ರೆ ನಿನ್ನ ಚಿತ್ತು ಹೊರಮುಖವಾಗಿ ಮಾಯಾ ತರಂಗದಲ್ಲಿ ಕುಣಿತದ. ಆತನೇಂದ್ರೆ ಕುಣಿತನಂದೆ ಅಂದ್ರೆ ಇಲ್ಲ, ಆತನ ಇದಕ್ಕಿದ್ದಲ್ಲಿ ಅದು ಈ 5 ತತ್ವಗಳ ಗುಣದಲ್ಲಿ ಕೂಡಿ ನೀನು ಕುಣಿತೀಯ. ಸಾಧಿಕೆ ಬಚನ ಸತ್ಯ ಮಾನೋ ಸೃಜನ ಕರೋ. ಇನ್ನು ಅಂಥ ಪ್ರಕಾಶ ಕೂಡಿ ನಾವು ನಿಜ ಸ್ಥಾನ ಅಥವಾ ನಮ್ಮ ಸತ್ವಲೋಕಕ್ಕೆ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು? ಇದೇ ಪ್ರಕಾರ ಕುಣಿದಾಡ್ಕೋತಾದ್ರೆ ನಮಗೆ ಸಿಕ್ಕಿತ್ತ ಯಾಕೆ? ಯಾವನು ಧರ್ಮ ಮಾಡ್ದ, ಯಾವನು ದಾನೆ ಮಾಡ್ದ, ಅದು ಇಲ್ಲಿ ತಗೊಂಡು ಇಲ್ಲೇ ಕೊಟ್ಟಲ್ಲ ಅವನಿಗೆ. ಅದು ನೀನು ಬರೋ ಕಾಲಕ್ಕೆ ತಂದಿದ್ದೆ, ಅಲ್ಲಿ ಸಿಮೆಂಟ್ ಮೂಟೆ ಹೊತ್ಕೊಂಡು ಬಂದಿದ್ದೆ ಬಂಗ್ಲೆ ಕಟ್ಲಕ್ಕ, ಇಲ್ಲ ಮತ್ತೆ ಇಲ್ಲಿ ತಗೊಂಡು ಇಲ್ಲೇ ಕೊಟ್ಟಿ, ಮತ್ತೆ ನಿಂದಾದ್ರಾಗ ಏನು? ಅವನಿಗೆ ಒಪ್ಪಿಸಿದಿ, ಅದ್ರಾಗ ಏನು? ನೀನು ಇಂಥವೆಲ್ಲ ಮಾಡೋದೇನು ಅಂದ್ರೂ ಕೆಟ್ಟ ಕರ್ಮ ಮಾಡೋದಕ್ಕಿಂತಲೂ ಒಳ್ಳೆ ಕರ್ಮ ಮಾಡೋದು ಉಚಿತ, ಇಷ್ಟೇ. ಅದರ ಫಲ ಸಿಗಬಹುದು, ಪರಂತು ಮೋಕ್ಷ ಸಿಕ್ಕಿತಂತೆ ಇಲ್ಲ. ಹೌದು. ಇನ್ನು ಆ ಪರಮಾತ್ಮನಿಗೆ ಅಥವಾ ಆ ಸತ್ಯ ಶಬ್ದಕ್ಕೆ ಕೂಡಬೇಕಾದ್ರೆ ನಾವು ಏನು ಮಾಡಬೇಕು? ಇವೆಲ್ಲ ಹೊರಗಿನ ಕಲ್ಪನೆ ಆಗಲ್ಲ. ಶೀಲತ್ವದಿಂದ ಏನಾಗಿರ್ತದಂದ್ರೆ ನಮ್ಮ ಶರೀರ ಶುದ್ಧ ಆಗ್ತದೆ. ಶೀಲ್ ಅಂದ್ರೇನು? ಇಂದ್ರಿಜಿ ತತ್ವ. ಶೀಲ್ ಅಂದ್ರೇನು? ನಮ್ಮ ಹೃದಯಕ್ಕೆ ಪಾಪ ಸ್ಪರ್ಶ ಆಗಲಾರದು. ಯಾವುದೂ ಒಂದು ಅವಗುಣ, ಇನ್ನೊಬ್ಬರಿಗೆ ಕೆಡಕ ಮಾಡತಕ್ಕಂಥದ್ದು, ಸ್ವಲಾಭಕ್ಕಾಗಿ ಅನ್ಯಾಯ ಮಾಡತಕ್ಕಂಥದ್ದು, ಏನೇನೋ ಕಳ್ಳತನ, ಸುಳ್ತನ, ಠಕ್ಕತನ, ಇವು ನಮ್ಮ ಹೃದಯಕ್ಕೆ ಸ್ಪರ್ಶ ಆಗಲಾರದು ಶೀಲ. ಚನ್ನಬಸವೇಶ್ವರರು ತೆಗೆದಿದ್ದು ಶೀಲವಂತ ಮತ ಮಾತ್ರ. ಅದು ಕ್ರಿಯಾ ಸಹಿತ ಹೊರಗಿಂದ ಏನದಂದ್ರೆ ನೀರಿನ ಮ್ಯಾಗೆ ಉಳಿಸಿಬಿಟ್ರೆ ಅದಕ್ಕೆ. ಅದು ಹೃದಯ ಶೀಲತಾ ಏನದಂದ್ರೆ ಬೇರೆ. ಅದು ಹೊರಗೆ ತ್ರಿಕಾಲ ಪೂಜೆ ಮಾಡುವುದು, ಗಿಡ ಮುಟ್ಟಬಾರ್ದು, ಕಂಬ ಮುಟ್ಟಬಾರ್ದು, ಕೈ ತೊಳ್ಕೋಬೇಕು, ಈ ಶೀಲವಂತರ ಯಾವುದು ಬ್ಯಾರೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಶೀಲತಾ ಅಂದ್ರೇನು? ತನ್ನ ಹೃದಯಕ್ಕೆ ಪಾಪ ಸ್ಪರ್ಶ ಆಗಲಾರದೆ ಒಂದು ಶೀಲತಾ. ಶೀಲ ಮತ್ತು ಸಂತೋಷ, ಅಂಥ ಶೀಲತ್ವ ಇರೋದ್ರಿಂದ ನಮ್ಮಲ್ಲಿ ಸಂತೋಷತಾ ತಾನಷ್ಟಕ್ಕೆ ತಾನೇ ಬಂದಿರ್ತದ. ಹೃದಯ ಬಿಚ್ಚ ದಯ, ಸರ್ವ ಪ್ರಾಣಿ ಮಾತ್ರದಲ್ಲಿ ದಯವುಳ್ಳವನು. ಅಲ್ಲಿ ಹಿಂದೂ ಇಲ್ಲ, ಮುಸಲ್ಮಾನರಿಲ್ಲ, ಸಮಗಾರಿಲ್ಲ, ಮಚುಗಾರಿಲ್ಲ, ಹೊಲೆಯರಿಲ್ಲ, ಮಾದರಿಲ್ಲ. ಬಸವಣ್ಣಪ್ಪ ಹರಳೈನ ಪ್ರಸಾದಕ್ಕಾಗಿ 12 ವರ್ಷ ಕಾಯ್ದಿದ್ದ. ಅಲ್ಲಿ ಜಾತಿ ಗೋತಾದಿಗಳ ಪಕ್ಷ ಇಟ್ಟರೆ ಇಲ್ಲ. ಅಲ್ಲಿ ಕೇವಲ ಏನದಂದ್ರೆ ದಯಾಭಾವ. ಅದರಂತೆ ನೀನು ಸರ್ವ ಪ್ರಾಣಿಗಳಲ್ಲಿ ದಯ ಉಳ್ಳವನಾಗು. ನಮ್ಮ ರಾಧಾಸ್ವಾಮಿ ಹೆಡ್ಡಿಂಗ್ನು ಏನದ? ರಾಧಾಸ್ವಾಮಿ ದಯಾಲಿಕಿ ದಯಾ, ರಾಧಾಸ್ವಾಮಿ ಸಹಾಯ. ರಾಧಾಸ್ವಾಮಿ ಹೇಗದಂದ್ರೆ ಒಂದು ದಯಾರೂಪ. ಆತನ ದಯೆ ನನ್ನ ಮೇಲೆ ಆಗಲಿ, ಆತನ ಸಹಾಯತ ನನಗೆ ಸಿಗಲಿ ಅನ್ನೋದೇ ರಾಧಾಸ್ವಾಮಿ. ಈ ಪ್ರಕಾರ ಏನದಂದ್ರೆ ನೀನು ದಯ ಉಳ್ಳವನಾಗು, ಸಂತೋಷ ಉಳ್ಳವನಾಗು, ಶೀಲವಂತನಾಗು. ಅವರ ಸಾಧಿಕೆ ಸಬದ ಸ್ವರೂಪಿ ಅಂಗ, ಸಾಧಿಕೆ ಬಚನ ಸತ್ಕರ್ಮಾನೋ ಸೃಜನಗಾರೋ ಸಂಗ.
ಈ ಪ್ರಕಾರ ಏನದಂದ್ರೆ ನೀನು ಹೃದಯ ಶುದ್ಧಿ ಮಾಡಿಕೊಂಡು ಸಾಧುಗಳ ಸಮಾಗಮ ಮಾಡು. ಮತ್ತು ಅಲ್ಲಿ ಹೋಗಿ ಅವ್ರ ವಾಕ್ಯ ಎಂಥವಂತ ನೀನು ತಿಳಿ ಅಂದ್ರೆ ಸತ್ಯ ಸತ್ಯ ಅಂತ ಹೇಳ್ತೀವಿ. ಇದು ಇವ್ರು ಹೇಳೋದಕ್ಕೆ ಇವು ವಾಕ್ಯದವ ಅಂತ ತಿಳಿಬೇಡ. ಇದು ಸತ್ಯ ಸತ್ಯ ಅಟಲ್ಲ. संत बचन पलटे नहीं पलट जाए ब्रह्मांड. ಸಂತರ ವಾಕ್ಯ ಎಂದು ಉಲ್ಟಾ ಪಲ್ಟಾ ಆಗಲಿಕ್ಕಿಲ್ಲ, ಬ್ರಹ್ಮಾಂಡ ಪಾಲಟ ಆಗಬಹುದು, ಮಾತ್ರ ಸಂತರ ವಾಕ್ಯ ಸುಳ್ಳಾಗುವುದಿಲ್ಲ. ಇಂಥದ್ದೇನದನ್ನು ದೃಢವಾಗಿ ನಿನ್ನ ಹೃದಯದಲ್ಲಿ ಧಾರಣ ಮಾಡಿಕೊಂಡು ಸಾಧುಗಳ ವಾಕ್ಯ ಕೇಳು. ಬರೀ ಸುಳ್ಳೆ ಕೇಳೋದು ಸುಳ್ಳೆ ಹೋಗ್ಬೋದು, ಅದರದಿಂದ ಏನೂ ಆಗುತ್ತೆ. ಹೌದು, ಈ ಪ್ರಕಾರ ನೀನು ಹೃದಯದಲ್ಲಿ ದಯವುಳ್ಳವನಾಗುವುದರಿಂದ ನಿನ್ನ ಚಿತ್ತವೇ ಶಬ್ದ ಸ್ವರೂಪ. ಜಿ ಸಾಧಕೆ ಬಚನ ಸತ್ಕರ್ಮ ಏನು ಸರ್ವ ರಕ್ಷಕ ಆತ ನಿನ್ನ ಸಂಗಡೆ ಅದಾನ. ಮಾತು ಅತ್ಲಾಗಿತ್ಲಾಗ ಹುಡುಕಲಿಕ್ಕೆ ಎಲ್ಲಿ ಹೋಗ್ತಿ? ಇಂಥವೆಲ್ಲ ಗುಣಗಳು ಗ್ರಹಣ ಮಾಡಿದ್ರೆ ಆತನು ನೀನು ಒಂದೇ. ಇವೆಲ್ಲ ಅವನ ಗುಣಗಳು. ಇನ್ನು ನಮ್ಮ ಗುಣಗಳು ಕಾಮ, ಕ್ರೋಧ, ಕಳ್ಳ, ಸುಳ್ಳ, ಠಕ್ಕ, ಮೋಸ ಇವು ಅದಾವಲ್ಲ, ಇವು ಹೋಗ್ಬೇಕಲ್ಲ. ಜಿ ಜ್ಞಾನ ಧೀರಜ ಜ್ಞಾನ ನಿರ್ಮಲ ನಾಮ ತತ್ವ. ಮತ್ತೇನಂತಾರೆ? ಈ ಪ್ರಕಾರ ನೀನು ಶುದ್ಧನಾಗಿ ಧ್ಯಾನ ಧೀರಜ, ನೀನು ಧ್ಯಾನ ಉಳ್ಳವನಾಗು, ಧ್ಯಾನದಲ್ಲಿ ಧೈರ್ಯವುಳ್ಳವನಾಗು. ಧ್ಯಾನ ಮಾಡೋ ಕಾಲಕ್ಕೆ ನಮ್ಮ ಚಿತ್ತ ಅತ್ಲಾಗಿತ್ಲಾಗ ಹೋಗ್ಬಾರ್ದು. ಯಾವಾದ್ರೆ ಒಂದು ವಿಚಾರ ಮಾಡ್ಕೋದು ಕೂಡಬಾರ್ದು. ಈಗ ಶೆಟ್ಟ ಸಾಹುಕಾರ ಧ್ಯಾನ ಮಾಡ್ತಿರ್ತಾವ, ಕಣ್ಣು ಮುಚ್ಕೊಂಡು ಕೂತಿರ್ತಾವ. ಒಳಗೆ ಏನದಂದ್ರೆ ಆ ದಿವಸದ ಲೆಕ್ಕನೇ ಗುಣಾಕಾರ ಭಾಗಾಕಾರ. ಎಷ್ಟು ನಷ್ಟ ಆಯ್ತು, ಎಷ್ಟು ಲಾಭ ಆಯ್ತು, ಯಾಕೆ ಇದರಾಗ ಇಡ್ಲಿ, ಎಲ್ಲಿ ಕಳಿ, ಇವೇ ಯಾವ ಲೆಕ್ಕ ಮಾಡ್ಕೋತ ಕೂಡೋದು, ಅದು ಧ್ಯಾನ. ಅದಕ್ಕೇನಂತಾರೆ? ಧ್ಯಾನ ಧೀರಜ. ಧ್ಯಾನದಲ್ಲಿ ಇಂಥ ಧೈರ್ಯ ಉಳ್ಳವನಾಗು, ನಿನ್ನ ಚಿತ್ತ ಓಡಾಡಬಾರದು. ಅವರು ಆ ವೇಳದಲ್ಲಿ ನಿರ್ಮಲವಾದಂತಹ ಜ್ಞಾನ ಪ್ರಕಾಶ ಆಗ್ತದೆ. ಅದು ಯಾವುದಂದ್ರೆ ನಾಮ ನಿನ್ನಂತರದಲ್ಲಿ ಪ್ರಕಟ ಆಗ್ತದೆ. ಈ ಪ್ರಕಾರ ಏನದಂದ್ರೆ ನೀನು ಸಾಧನೆ ಮಾಡು. ಬರೇ ಮ್ಯಾಗ್ ಮ್ಯಾಗ್ ಮಾಡ್ಕೊತ ಹೋಗೋದ್ರದಿಂದ ಏನೂ ಆಗೋದಿಲ್ಲ. ಜಿ ಜ್ಞಾನ ಧೀರಜ ಜ್ಞಾನ ನಿರ್ಮಲ ನಾಮ ತತ್ವ. ಕಹೆ ಕಬೀರ್ ಸುನೋ ಭಾಯಿ ಸಾಧೋ ಆದಿ ಅಂತ್ಯ ಪರ್ಯಂತ. ಅದಕ್ಕೇನಂತಾರೆ? ನಾನು ಹೇಳ್ತಕ್ಕಂಥ ವಾಕ್ಯ ಏನದ ಇವು ಅಂದ್ರೆ ಆದಿ ಅಂತ್ಯ ಮಧ್ಯ ಇದರಲ್ಲಿ ಯಾವುದೂ ಇಲ್ಲ. ನಿನ್ನಲ್ಲಿ ಇದ್ದಿದ್ದು ನಿನಗೆ ತೋರಿಸೋದು ಇಲ್ಲ, ದೇವರಿಲ್ಲದಿಡ್ರಿ. ನೀನು ಈ ಪ್ರಕಾರ ಧ್ಯಾನಸ್ಥನಾಗಿ ಹೀಗೆ ಮಾಡು, ಹೀಗೆ ನೋಡು, ಹೀಗೆ ಕಾಣಿಸ್ತದೋ ಇಲ್ಲ ಹೇಳು. ಪರಂತು ನಮ್ಮ ಚಿತ್ತ ಶುದ್ಧಿ ಎಲ್ಲಿಯವರೆಗೂ ಇಲ್ಲವೋ ಅಲ್ಲಿಯವರೆಗಿನ ಕೋಟಿ ವರ್ಷವೂ ಇಲ್ಲ. ಜೈ ಕಬೀರ್ ಸುನೋ ಭಾಯಿ ಸಾಧೋ ಆದಿ ಅಂತ್ಯ ಪರ್ಯಂತ. बहुत गुलेड़ी के जो खिड़ी पीवो न पानी बेपता मचवे धोई जाती. सद्गुरु कबीर साहेब वाक्य ಏನು ಪ್ರತಿಪಾದನೆ ಮಾಡ್ತಾರಂದ್ರೆ ಭಕ್ತರ ಹೃದಯ ಹೇಗಿರ್ತದೆ, ನಿಜವಾದಂತಹ ಭಕ್ತರು ಆ ಪರಮಾತ್ಮನಿಗೆ ತಮ್ಮ ಹೃದಯದಲ್ಲಿ ಹೇಗೆ ಕೂಡಿಸಿರ್ತಾರೆ. ಅದಕ್ಕೇನಂತಾರೆ? ಹೇ ಪರಮಾತ್ಮನೇ, ನಿನ್ನ ಅನಂತ ಗುಣಗಳು, ಅನಂತ ಮಹಿಮೆ ಮತ್ತು ಅಪಾರ ಆದಂಥವನು, ಬೇಯಂತಾದಂಥವನು. ಇಂಥ ಗುಣಗಳು ನನ್ನ ಹೃದಯದಲ್ಲಿ ಧಾರಣ ಮಾಡಿದ ಪಕ್ಷದಲ್ಲಿ ಒಮ್ಮೊಮ್ಮೆ ನನಗೆ ಭಯ ಆಗ್ತದೆ,
ನೀರು ಕುಡಿಯೋ ಕಾಲಕ್ಕೆ ನನ್ನ ಹೃದಯದಲ್ಲಿ ಆ ಇದ್ದದ್ದು ಗುಣಗಳು ಅಳಕಿಸಿ ಹೋಗ್ತಾವೇನೋ ಅಂತ. ಯಾಕೆ ನೀರಿನಿಂದ ತೊಳೆದು ಹೋಗ್ತದೇನೋ ನನ್ನ ಹೃದಯ. ನೀರು ಕುಡಿಯೋ ಕಾಲಕ್ಕೆ ಸಹಿತ ನನಗೆ ಭಯ. ಅಂದ್ರೇನು, ಆಗಿನ ಕಾಲಕ್ಕೆ ನಾನು ಮರಿತೀನಿ ಏನು ಅನ್ನತಕ್ಕಂಥ ಭಯ. ನೀರು ಕುಡಿಯೋ ಕಾಲಕ್ಕೂ ಸಹಿತ ಆ ಪರಮಾತ್ಮನ ಚಿಂತನೆ ಮರಿಬೇಡ. ಹೃದಯದಲ್ಲಿ ಆ ಪರಮಾತ್ಮನ ಧ್ಯಾನ ಮತ್ತು ಆತನ ಪ್ರತ್ಯಕ್ಷದಲ್ಲಿ ಲಕ್ಷಿಟ್ಟೇ ನೀನು ನೀರಾದ್ರೂ ಕುಡಿ. ಅವರು साई के बरत गुनेड़ के जो गिरदे माही पीवो न पानी डर पता मत वे धोए जाके सपने में साई मिले सोवत लिया जगाए आंख न खोलो डर पता मत सुपना बन जाए. ನಾನು ಒಂದೊಂದು ಸಮಯದಲ್ಲಿ ನಿದ್ರೆಯಲ್ಲಿ ಮಲಗಿದ ಕಾಲದಲ್ಲಿ ಅಕಸ್ಮಾತ್ ಆ ಪರಮಾತ್ಮನ ಸ್ವಸ್ವರೂಪದೇನದಂದ್ರೆ ಸ್ವಪ್ನ ಬೇಕು. ನನಗೆ ಆ ವೇಳೆಯಲ್ಲಿ ಭಯ ಉಂಟಾಯಿತು. ನಾನು ಈಗೇನಾದ್ರೂ ಕಣ್ಣು ತೆರೆದ್ರೆ ಅದು ಸ್ವಪ್ನ ಆಗಿ ಹೋಗ್ತದೆ ಏನು ಅಂತೇಳಿ ಹಾಗೆ ಕಣ್ಣು ಮುಚ್ಚಿಕೊಂಡು ಆ ಪರಮಾತ್ಮ ನನ್ನ ಹೃದಯದಲ್ಲೇ ಧಾರಣೆ ಮಾಡಿಬಿಟ್ಟ. ಯಾಕೆ ಎತ್ತರಿಕೆ ಆದ್ರೆ ಸಾಯಿ ಎಲ್ಲಿ ಆ ಪರಮಾತ್ಮನ ಹೋಗ್ತಾನೇನು ಅಂತ. ಈ ಪ್ರಕಾರ ಯಾರ ಹೃದಯ ಆ ಪರಮಾತ್ಮನಲ್ಲಿ ಐಕ್ಯ ಹೊಂದಿರ್ತದೋ ಅವರಿಗೆ ಪ್ರಪಂಚ, ದುಃಖ, ಕಷ್ಟ, ಸಾಯ್ತೀನೋ ಬದುಕ್ತೀನೋ ಅನ್ನೋದು ಕಲ್ಪನಾ ಯಾರು. ಇದರ ಹೆಸರು ಭಕ್ತಿ. ಜೀ सुपने मिलो जागो तो मन लोचन राते सुबह घड़ी विसरत कब होना. ಈ ಪ್ರಕಾರ ನಾನು ಮಲಗಿದ್ರೆ ಸ್ವಪ್ನದಲ್ಲಿ ಕೂಡ್ತೀನಿ, ಜಾಗೃತಿ ಇದ್ರೆ ಮನಸ್ಸಿನಲ್ಲಿ ಕೂಡ್ತೀನಿ. ಯಾವತ್ತೂ ನನ್ನ ಲಕ್ಷ್ಯ ಏನಂದ್ರೆ ಆ ಪರಮಾತ್ಮನಲ್ಲಿರುತ್ತದೆ. ಈ ಪ್ರಕಾರ ಅಭ್ಯಾಸ ಮತ್ತು ಸಾಧನೆ ಮಾಡಿ ಯಾ ಪುರುಷರ ಆ ಪರಮಾತ್ಮನಿಗೆ ತನ್ನ ಹೃದಯದಲ್ಲಿ ವಾಸ ಮಾಡಿಕೊಂಡಂತಹ ಭಕ್ತರದು ಎಷ್ಟಂತ ಮಹಿಮೆ ಹೇಳೋದು, ವರ್ಣನೆ ಮಾಡೋದೇನು. ಪರಮಾತ್ಮನಲ್ಲಿ ಆತನಲ್ಲಿ ಏನು ಭೇದದ. सबीर साथी सोई किया दुख सुख जाग न कोई हिल मिल के संग खिली कभी भी ठोक न कोई. ಇನ್ನು ನಾನು ಇಂಥವನು ಸ್ನೇಹ ಧಾರಣೆ ಮಾಡೀನಿ. ಎಂದೂ ಆತನಿಂದ ನಾನು ಕಡೆಗೆ ಆಗೋದಿಲ್ಲ, ನನ್ನಿಂದ ಆತನ ಕಡೆಗೆ ಆಗೋದಿಲ್ಲ. ಯಾವತ್ತೂ ನಾವು ಇಬ್ರು ಕೂಡೇ ಇರ್ತೇವೆ. ಅಂಥದ್ದು ಸ್ನೇಹ ಧಾರಣೆ ಮಾಡು. ಹೊರಗಿನ ಸ್ನೇಹ ಏನದು ಅಂದ್ರೆ ಕೆಲವು ದಿವಸ ಆತನ ಸ್ನೇಹಿತಿರ್ತಾನೆ, ಕೆಲವು ದಿವಸ ಶತ್ರು ಆಗಿರ್ತಾನೆ. ಕೆಲವು ಅಣ್ಣತಮ್ಮರು ಮೊದಲೇನ ಎಷ್ಟು ಪ್ರೇಮದಿಂದ ಇರ್ತಾವ, ದೊಡ್ಡ ಆದ ಕೂಡಲೇ ಜಗಳ ತೆಗೆದುಬಿಡ್ತಾವ. ಅಂದ್ರೆ ಇದು ಯಾತ್ರ ಸ್ನೇಹ. ವಿಶೇಷ ಏನದಂದ್ರೆ ತಾಯಿ ತಂದೆ ಪ್ರೇಮ ಇರಬಹುದು, ಅದನ್ನು ಏನದಂದ್ರೆ ಕೆಲವು ಕಾಲ ಮಾತ್ರ ಇರ್ತದೆ, ತದನಂತರ ಏನೂ ಇರುವುದಿಲ್ಲ. ಆ ಪರಮಾತ್ಮನ ಎಂದು ಹೋಗೋದಿಲ್ಲ, ಎಂದು ಕಮ್ಮಾಗೋದಿಲ್ಲ, ಅಥವಾ ಪ್ರೇಮದಲ್ಲಿ ಎಂದು ನುಣ್ಣುತ್ತಾ ಬರುವುದಿಲ್ಲ. ಅಂಥವನು ಸಂಗತಿ ನೀನು ಪ್ರೇಮ ಧಾರಣೆ ಮಾಡು. ಒಬ್ಬ ಹುಡುಗನು ಒಂದು ನದಿ ದಂಡಿಯಲ್ಲಿ ಬರೇ ಮೈಲೆ ಮಣ್ಣಾಗಿ ಬಿದ್ದು ಹೊರಳಾಡ್ತಿದ್ದ. ಅಷ್ಟರಲ್ಲಿ ರಾಜನು ಆನೆ ಮೇಲೆ ಕೂತು ವಾಕಿಂಗ್ ಅಥವಾ ಗಾಳಿಗಾಗಿ ಏನದಂದ್ರೆ ನದಿ ದಂಡಿಯಲ್ಲಿ ಬಂದ ಆ ಹುಡುಗನ ಅವಸ್ಥೆ ನೋಡಿ ಏನಂತಾನೆ, ಏನು ಬಾಲಕ, ನೀನು ಎಂಥ ಮಣ್ಣಲ್ಲಿ ಬಿದ್ದು ಹೊರಳಾಡ್ತಿ, ನೀನು ನನ್ನ ಮನೆಗೆ ಬಂದ್ರೆ ನಿನಗೆ ಊಟ, ಉಪಚಾರ, ವಸ್ತ್ರ, ಆಭರಣ ಎಲ್ಲ ಕೊಡಬಹುದು.
ಆವಾಗ ಆ ಬಾಲಕನೇನಂತಾನ, ಮತ್ತು ನಾನು ಹೀಗಾದ್ರೂ ಬರ್ತೀನಿ, ನಾನು ಊಟ ಮಾಡಬೇಕು, ನೀನು ಊಟ ಮಾಡಬಾರ್ದು, ನಾನು ಮಲಗಬೇಕು, ನೀನು ಜಾಗೃತಿ ಇರಬೇಕು, ನನಗೇನದ ವಸ್ತ್ರಾಭರಣಾದಿಗಳು ಕೊಡಬೇಕು, ನೀನು ಹಾಗೇ ಇರಬೇಕು, ಹೀಗಾದ್ರೆ ನಾನು ನಿನ್ನ ಮನೆಗೆ ಬರ್ತೀನಿ. ರಾಜ್ಯನೇನಂತಾನೆ, ನಾನು ಊಟ ಮಾಡ್ತೀನಿ, ನಿನಗೂ ಊಟ ಕೊಡ್ತೀನಿ, ನಾನು ವಸ್ತ್ರಾಭರಣಗಳು ಧಾರಣೆ ಮಾಡ್ತೀನಿ, ನಿನಗೂ ಕೊಡ್ತೀನಿ, ನಾನು ಮಲಗ್ಕೊಳ್ಳೋದು, ನೀನು ಮಲಗು. ಅವಾಗ ಹುಡುಗನೇನಂತಾನ, ನನ್ನಲ್ಲಿ ಒಬ್ಬ ಇಂಥ ಪರಮಾತ್ಮನೋ ಅಥವಾ ಇಂಥ ಸ್ನೇಹಿತನದಾನೆ, ನನಗೆ ಊಟ ಹಾಕ್ತಾನೆ, ತಾನು ಉಪವಾಸ ಇರ್ತಾನೆ, ನನಗೆ ವಸ್ತ್ರಾಭರಣ ಅದಿಗಳು ಬೇಕಾದಷ್ಟು ಕೊಡ್ತಾನೆ, ತಾನು ನಗ್ಗು ಇರ್ತಾನೆ, ನನಗೆ ಮಲಗಿಸ್ತಾನೆ, ತಾನು ಜಾಗೃತಿ ಇರ್ತಾನೆ. ಅಂಥ ಪರಮಾತ್ಮನ ಸ್ನೇಹ ಬಿಟ್ಟು ನಿಮ್ಮ ಸಂಗಡಿಯನ್ನು ಸ್ನೇಹದ ಹೋಗುವುದು. ಅದು ಯಾರಂದ್ರೆ ಅಂತರಾತ್ಮ. ತಾನು ಉಪವಾಸಿದ್ದು ನಮಗೆ ಊಟ ಕೊಡ್ತಾನೆ, ತಾನು ಜಾಗೃತಿ ಇದ್ದು ನಮಗೆ ಮಲಗಿಸ್ತಾನೆ, ತಾನು ಯಾವತ್ತೂ ನಗ್ನಿದ್ದು ನಮಗೆ ವಸ್ತ್ರಾದಿಗಳು ಕೊಡ್ತಾನೆ. ಅಂಥ ಪರಮಾತ್ಮನ ನಂತರದಲ್ಲಿರೋದಕ್ಕಾಗಿ ನಿಂದು 4 ದಿವಸದ್ದು ಇದೇನು ತಗೊಂಡು ನನಗೆ ಮಾಡ್ಬೇಕು. ಯಾವ ಪುರುಷರು ಇಂಥ ಆತ್ಮ ಅನುಭವಿ ಆಗ್ಯಾರು ಅವರಿಗೆ ಜಗತ್ತದ ಸುಖ ಮತ್ತು ರಾಜ್ಯ ವೈಭವ ಅಥವಾ ದೊಡ್ಡ ಸ್ತನಕಿದು ಏನು ದೊರಕುತ್ತದೆ. ಜೀ कबीर साथी कोई किया सुख सुख जग न कोई, हिल मिल के संग खिलाई कभी भी सुख न कोई, यार बुलाए भाव से मोह पे गया न जाने, धन मैली प्यूला लाभ न सको पाए. ಘನಮೈಲಿ ನನ್ನ ಪ್ರೇಮಿ ಪುರುಷನು ನನಗೊಳ್ಳೆ ಪ್ರೇಮದಿಂದ ಕರೀತಾನೆ, ಒಳ್ಳೆ ಭಾವದಿಂದ ಪ್ರೇಮದಿಂದ ಕರೀತಾನೆ, ನನ್ನಿಂದ ಹೋಗೋದಾಗಬಲ್ದು. ಯಾಕೆ? ಆ ಪ್ರೇಮಿ ಪುರುಷನೇನದಂದ್ರೆ ನಿರ್ಮಲವಾದಂಥವನು ಮತ್ತು ಪ್ರಕಾಶವುಳ್ಳಂಥವನು. ನಾನು ಮಲಿನ ಮತ್ತೆ ನನ್ನ ಹೃದಯ ಪಾಪ ವಾಸನ ಮತ್ತು ವಿಷಯದಿಂದ ತುಂಬಿದ್ದು, ಆತನಿಗೆ ಕೂಡೋದಕ್ಕೆ ಹೋಗೋದು ನನ್ನಲ್ಲಿ ಧೈರ್ಯವೇ ಇಲ್ಲ. ಜಿ ಸರ್ವರ ತಾಪ ವಿಲಂಬಿಯೇ ಬಾರಾಮಾಸ ಫರಂತ, शीतल छाया सगन फल पंछी के करंत. ಅಂಥ ಗಿಡದ ನೆರಳಿಗೆ ಹೋಗು, 12 ತಿಂಗಳು ಏನದಂದ್ರೆ ಫಲ ಕೊಡ್ತಕ್ಕಂಥ, 12 ತಿಂಗಳು ನೆರಳಿರ್ತಕ್ಕಂಥದ್ದು, 12 ತಿಂಗಳು ಅದರಲ್ಲಿ ಏನದಂದ್ರೆ ಪಕ್ಷಿಗಳು ಏನದಂದ್ರೆ ಆನಂದ ಪಡಿಸ್ತಕ್ಕಂಥ ಇಂಥ ಗಿಡದ ನೆರಳಿಗೆ ಹೋಗು. ಅದು ಯಾವುದಂದ್ರೆ ಆ ಪರಮಾತ್ಮನ ಆನಂದ ಸ್ವರೂಪ. ಅದು 12 ತಿಂಗಳು ಏನದಂದ್ರೆ ಫಲದಾಯಕ, 12 ತಿಂಗಳು ಏನದಂದ್ರೆ ಶೀತಲವಾದದ್ದು, ಆನಂದವಾದದ್ದು. ಅದು ಯಾರು? ನಿನ್ನ ಆತ್ಮನು. ಅಂಥ ನೆರಳಿನಲ್ಲಿ ನೀನು ಹೋಗಿ ಕೂಡು, ಜಗತ್ತು ರೂಪವಾದಂತಹ ಬಿಸಿಲು ತನ್ನಷ್ಟು ತಾನೇ ದೂರ ಆಗಿರ್ತದೆ. ಜೀ ಸರ್ವರ ಸರ್ವರ ಸಂತ ಜನ ಚೌಥೆ ಬರಸೆ परमार्थ के पावने चारों ಕಬೀರ್ ಸಾಹೇಬ್ರು ಏನಂತಾರೆ? ಸರ್ವರ್ ಸರ್ವರ್ ಸಂತ ಜನ. ಸರ್ವರ್ ಅಂದ್ರೆ ವೃಕ್ಷಗಳು, ಸರೋವರ ಅಂದ್ರೆ ಸರೋವರಾದಿಗಳು, ಮತ್ತೆ ಸಂತ ಜನ, ಮತ್ತೆ ಮಳೆ. ಇವು 4 ಏನದಂದ್ರೆ ಪರೋಪಕಾರಾರ್ಥವಾಗಿ ಶರೀರ ಧಾರಣ ಮಾಡಿರ್ತಾವೆ. ತಮ್ಮ ಸ್ವತದ್ದು
ಅದರಲ್ಲಿ ಸ್ವಾರ್ಥ ಹೇತು ಏನೂ ಇರುವುದಿಲ್ಲ. ತರುವರಂದ್ರೆ ವೃಕ್ಷಗಳು ತಾವು ಫಲ ಉತ್ಪತ್ತಿ ಮಾಡಿ ಇನ್ನೊಬ್ಬರಿಗೂ ಕೊಡ್ತಾವ ಹೊರತಾಗಿ ಒಂದು ವೃಕ್ಷ ತಾನು ತಿನ್ನುವುದಿಲ್ಲ. ಬಂದವರಿಗೆ ನೆರಳು ಕೊಡ್ತಾವ. ನಾವು ಅದಕ್ಕೆ ಏನದಂದ್ರೆ ಕಲ್ಲಾದಿಗಳು ಹೊಡೆಯೋದು, ಕೊಳ್ಳಿಗಳು ಕಡಿಯೋದು. ಅಂದ್ರೂ ಆ ವೃಕ್ಷ ಎಂದಾದರೂ ಸಹಿತ ನಮಗೆ ಪ್ರತಿಕಾರ ಮಾಡಿಲ್ಲ. ಸರೋವರದಲ್ಲಿ ನಮ್ಮಲ್ಲಿ ಇದ್ದಂತಹದ್ದು ಮಾಲಿನ್ಯ ಎಲ್ಲ ಒಯ್ದು ಅಲ್ಲಿ ಮೈ ತೊಳ್ಕೊಂಡು ಬಿಟ್ಟು ಬಿಡ್ತೇವೆ. ಮತ್ತ ಅದು ನಮಗೆ ಶುದ್ಧತಾ ಕೊಡ್ತದೆ ಹೊರತಾಗಿ ನೀನ್ ಯಾಕೆ ಮಾಲಿನ್ಯ ಬಿಡುತ್ತಿ ಅಂತ ಹೇಳಿ ನಮ್ಗೆ ಎಂದು ಪ್ರತಿಕಾರ ಮಾಡುವುದಿಲ್ಲ. ಸಂತರಾದರೂ ಸಹಿತ ಏನ್ ಮಾಡಿರ್ತಾರೆ ಅಂದ್ರೆ ಪ್ರತಿಯೊಂದು ಜೀವಿಗಳ ಮೇಲೆ ದಯೆ ಮಾಡಿರ್ತಾರೆ. ಹೇಗೆ ತಾಯಿ ಮಗುವಿನಲ್ಲಿ ಪ್ರೇಮ ಉಳ್ಳವಳು, ಅದೇ ಪ್ರಕಾರ ಸಂತರು ಪ್ರತಿಯೊಂದು ಜೀವಿ ಮೇಗೆ ಏನದಂದ್ರೆ ದಯಾ ಮತ್ತು ಪ್ರೇಮ ಉಳ್ಳವು. ತಾಯಿ ಮಗು ಏನದಂದ್ರೆ ಹೇಳೋದಕ್ಕಿಂತಲೂ ಮೊದಲಾಗಿ ಬಿಸಿ ನೀರಿಟ್ಟು ಅದಕ್ಕೆ ಮುಖ ತೊಳೆಯೋದಕ್ಕಾಗಿ ಅನೇಕ ಏನದಂದ್ರೆ ಅದು ಹಠ ಮಾಡ್ತಿರ್ತದೆ. ಅಂದ್ರೂ ಸಹಿತ ಏನದಂದ್ರೆ ಆ ಹಠದ ಕಡೆ ನೋಡಲಾರ್ದೆ ಅದಕ್ಕೆ ಸ್ವಚ್ಛಪಡಿಸ್ತಿರ್ತಾರೆ. ಆಗಿನ ಸಮಯ ಆ ಮಗು ಏನದು ಒಂದೆರಡು ಹೊಡೆದು ಬಿಡ್ತದೆ. ಅಂದ್ರೂ ತಾಯಿ ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ, ಅದಕ್ಕೆ ಸ್ವಚ್ಛ ಮಾಡುವುದ್ರ ಕಡೆ ಲಕ್ಷ್ಯ ಕೊಡ್ತಾರೆ. ಅದರಂತೆ ಸಂತ ಜನರು ಈ ಜಗತ್ತದ ಜೀವಿಗಳಿಗೆ ಏನದಂದ್ರೆ ಬೋಧ ಕೊಟ್ಟು ಮತ್ತು ತಮ್ಮಲ್ಲಿರ್ತಕ್ಕಂಥ ಶೀತಲ ಶಾಂತಿ ಅವರಿಗೆ ಕೃಪೆ ಮಾಡಿ